ಓಂ ಶಾಂತಿ. ಶುಭ ಮಂಗಳವಾರದಂದು ಸದಾ ವಿಶ್ವಕ್ಕೆ ಸದಾ ಸರ್ವರಿಗೂ ಮಂಗಳವನ್ನ ಇಚ್ಛಿಸುವಂತಹ, ಮಂಗಳವನ್ನ ಮಾಡುವಂತಹ ಸದಾ ಶುಭಕಾರಿ ಮಂಗಳಕಾರಿ ಶಿವಪರಮಾತ್ಮನ ಮಹಾವಾಕ್ಯವನ್ನ ಕೇಳಿ ಅದರಂತೆ ತಮ್ಮನ್ನ ತಾವು ಈಶ್ವರಿಯ ಸೇವೆಗೆ ಸಮರ್ಪಣೆ ಆಗಿ ವಿಶ್ವ ಪರಿವರ್ತನೆಗೋಸ್ಕರ ಭಗವಂತನಿಗೆ ಒಂದು ಸಾಧನವಾಗಲಿಕ್ಕೆ ಇಚ್ಛೆ ಆಸೆಯನ್ನ ಇಟ್ಟುಕೊಂಡು ಈ ಒಂದು ಪರಮಾತ್ಮನ ವಿಶೇಷ ತರಗತಿಗೆ ಹಾಜರಾಗಿರುವಂತಹ ತಾವೆಲ್ಲ ಭಗವಂತನ ಮಕ್ಕಳಿಗೆ ಬಾಬ್ದಾದಾರವರ ಕಡೆಯಿಂದ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಮುರಳಿಯ ದಿನಾಂಕ 11 ನವೆಂಬರ್ 2000 ಇಸ್ವಿ. ಹೊಸ ಸೀಸನ್ನಿಂದ ಹೊಸ ಮುರಳಿ, ವಿಶೇಷವಾಗಿ ಡಬಲ್ ವಿದೇಶಿ ಮಕ್ಕಳಿಗೋಸ್ಕರ ಬಾಬಾ ನುಡಿಸಿರುವಂತಹ ಮುರಳಿ. ಆದರೆ ಈ ಮುರಳಿ ಕೇವಲ ವಿದೇಶಿಯರಿಗಷ್ಟೇ ಅಲ್ಲ, ಭಗವಂತನ ಎಲ್ಲ ಮಕ್ಕಳಿಗೂ ಕೂಡ ಸಮಯಕ್ಕೆ ಸರಿಯಾಗಿ ನಾಟಕದ ಅನುಸಾರದಲ್ಲಿ ಅವಶ್ಯಕತೆಯ ಅನುಸಾರ ತುಂಬಾ ಚೆನ್ನಾಗಿ ಅಪ್ಲಿಕೇಬಲ್ ಆಗಿರುವಂತಹ ಸುಂದರವಾದಂತಹ ಮಹಾವಾಕ್ಯ. ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಮಕ್ಕಳೇ, ಈಗ ಶ್ರೇಷ್ಠ ಸಮಯವನ್ನ ಹತ್ತಿರದಲ್ಲಿ ತರಬೇಕು. ಯಾವುದು ಶ್ರೇಷ್ಠ ಸಮಯ? ಪ್ರಪಂಚದ ಜನ ಯಾವ ಒಂದು ಸತ್ಯವಾದಂತ ಸುಖಕ್ಕೆ ಪರಿತಪಿಸ್ತಾ ಇದ್ದಾರೋ, ಕೂಗ್ತಾ ಇದ್ದಾರೋ, 2,500 ವರ್ಷದಿಂದ ಬಕಪಕ್ಷಿಯ ಹಾಗೆ ಹೇಗೆ ಒಂದು ನೀರಿಗೋಸ್ಕರ ಆ ಒಂದು ಬಕಪಕ್ಷಿ ಕಾಯ್ತಾ ಇರುತ್ತೋ, ಅದೇ ರೀತಿ ಸತ್ಯವಾದಂತ ಪರಮಾತ್ಮಾನುಭೂತಿಗೋಸ್ಕರ ಯಾವ ಮಕ್ಕಳು ಪರಿತಪಿಸ್ತಾ ಇದ್ದಾರೋ, ಸಮಸ್ಯೆಗಳ ಸುಳಿಯಲ್ಲಿ, ಅಸಫಲತೆಯಲ್ಲಿ, ವಿಘ್ನದಲ್ಲಿ, ಪರಿಸ್ಥಿತಿಯಲ್ಲಿ ಬಿದ್ದು ಒದ್ದಾಡ್ತಾ ಇರುವಂಥ ಮಕ್ಕಳಿಗೆ ನಿಜವಾದಂತಹ ಜೀವನದ ಸುಖವನ್ನ ಕೊಡುವುದಕ್ಕೋಸ್ಕರ, ಪರಮಾತ್ಮಾನುಭೂತಿಯನ್ನು ಮಾಡಿಸುವುದಕ್ಕೋಸ್ಕರ ಮತ್ತು ಭಗವಂತನ ಪ್ರತ್ಯಕ್ಷತೆ, ಭಗವಂತ ಸ್ವತಃ ತನ್ನ ಪಾತ್ರವನ್ನ ತಾನೇ ಮಾಡುವಂತ ಒಂದು ಸಮಯ. ತನ್ನ ಮಕ್ಕಳು, ತಮ್ಮ ಕುಮಾರ ಕುಮಾರಿಯರು ನಿಮಿತ್ತ ಸಾಧನವಾಗಿ ತಮ್ಮ ಇಲ್ಲ ಕರ್ಮೇಂದ್ರಿಯವನ್ನು, ಕರ್ಮವನ್ನು, ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತ ಸಮಯ ಬಂದಿದೆ. ಅದಕ್ಕಾಗಿ ಸಂಪೂರ್ಣತೆ ಅಂದ್ರೆ ನೀವು ಸಂಪೂರ್ಣವಾದಾಗ, ಸಂಪೂರ್ಣ ಅಂತಂದ್ರೆ ಆದ್ಮೇಲೆ ಒಂದು ಸಂಪೂರ್ಣತೆ ನಿಮ್ಮ ಈ ಜೀವನದ ಅಂತ್ಯ. ಅಂದ್ರೆ ನಿಮ್ದೆಲ್ಲ ಲೆಕ್ಕಾಚಾರ ಕ್ಲಿಯರ್ ಆಯ್ತು, ಆವಾಗ ನೀವು ಪರಂಧಾಮಕ್ಕೆ ಹೋಗ್ಬೇಕು. ಅದು ಒಂದು ಸಂಪೂರ್ಣತೆ. ಇನ್ನೊಂದು ಸಂಪೂರ್ಣತೆ ಯಾವುದು ಅಂತಂದ್ರೆ, ನನ್ನ ಮನಸ್ಸನ್ನ ಪ್ರಪಂಚದ ಯಾವುದೇ ವ್ಯಕ್ತಿ ವಿಷಯಗಳಲ್ಲಿ ಇಡದೇನೆ ಸ್ವಚ್ಛ ಶುದ್ಧ ಪವಿತ್ರ ಮನಸ್ಸನ್ನ ಈಶ್ವರಿಯ ಕಾರ್ಯಕ್ಕೋಸ್ಕರ ಈಶ್ವರನಿಗೆ ಸಂಪೂರ್ಣವಾದ ಜವಾಬ್ದಾರಿ ನೀಡುವುದರ ಮೂಲಕ ಈಶ್ವರನಿಗೆ ಸಮರ್ಪಣೆ ಮಾಡುವಂಥದ್ದು. ಅದು ಒಂದು ಸಂಪೂರ್ಣತೆಯ ಒಂದು ಪ್ರತೀಕ. ಆ ಸಂಪೂರ್ಣತೆಯನ್ನ ನಾವು ತುಂಬಾ ಸಮೀಪದಲ್ಲಿ ತರಬೇಕು. ಅಂದ್ರೆ ಯಾವಾಗ ನೀವು ಯೋಗಕ್ಕಂತ ಕುತ್ಕೊಳ್ತೀರೋ, ಬಾಬಾ ಕುಳಿಸ್ತಾರೋ, ಯಾವಾಗ ಅಮೃತ ವೇಳೆ ಸಮಯದಲ್ಲಿ ಇರಬಹುದು, ಸಾಯಂಕಾಲದ ಯೋಗದ ಸಮಯದಲ್ಲಿ ಇರಬಹುದು,
ಅಥವಾ ಭಗವಂತನಿಗೆ ನಿಮ್ಮ ತನುವಿನ ಮನುವದ ಅವಶ್ಯಕತೆ ಇದ್ದಾಗ ನಿಮಗೆ ವಿಶೇಷವಾದಂಥ ಕಾರ್ಯವನ್ನ ಕೊಡಬಹುದು. ನಿಮ್ಮ ಎದುರುಗಡೆ ನಿಮಿತ್ತವಾಗಿ ಎಷ್ಟೇ ಆತ್ಮಗಳಿರಬಹುದು, ಅದರ ಬಗ್ಗೆ ನೀವು ಚಿಂತನೆಯನ್ನ ಮಾಡಬೇಡಿ. ಭಗವಂತನ ಮಹಾವಾಕ್ಯವನ್ನ ನೋಡಿದ್ರೆ ಬಾಬಾ ಸದಾ ವಿಶ್ವವನ್ನ ನೋಡ್ತಾ ಇದ್ದಾರೆ. ನಮಗೆ ಈಶ್ವರೀಯ ಸೇವೆಯ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ಸಮಯ ಭಗವಂತನಿಗೆ ಈ ತನುಮನದ ಅವಶ್ಯಕತೆ ಇದೆ ಅಂತ. ಆವಾಗ ಸಂಪೂರ್ಣವಾಗಿ ನನ್ನ ಮನಸ್ಸನ್ನ, ತನುವನ್ನ, ಸಮಯ ಸಂಕಲ್ಪವನ್ನ ಭಗವಂತ ಎಷ್ಟು ಸಮಯ ಇಷ್ಟಪಡ್ತಾರೋ ಅಷ್ಟು ಸಮಯ ಭಗವಂತನಿಗೆ ಸಮರ್ಪಣೆ ಮಾಡಿ, ಅಷ್ಟು ಸಮಯ ಭಗವಂತ ಅದನ್ನ ಉಪಯೋಗ ಮಾಡಿ ತನ್ನ ಕಾರ್ಯವನ್ನ, ಕಾಯಕವನ್ನ, ಕರ್ತವ್ಯವನ್ನ ನಿರ್ವಹಿಸುತ್ತಾ ಅದರ ಒಂದು ಪರಿಣಾಮ ಪ್ರಭಾವದಿಂದ ಭಗವಂತನ ಪ್ರತ್ಯಕ್ಷತೆ ವಿಶ್ವದ ಜನರಿಗೆ ಅನುಭವ ಆಗಬೇಕು. ಆ ಸಮಯವನ್ನ ಸಮೀಪದಲ್ಲಿ ತರುವಂತಹ ಕೆಲಸ. ಅಂದ್ರೆ ಕೇವಲ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಒಪ್ಪಿಸಿ. ಹೀಗೆ ಸಾಕಾರದಲ್ಲಿ ಗುಲ್ಜಾರ್ ದಾದಿಯವರಿದ್ದಾಗ ಯಾವಾಗ ಮಿಲನದ ಸಮಯ ಇರ್ತಾ ಇತ್ತು, ದಾದಿ ಬಂದ್ಬಿಟ್ಟು ತನ್ನ ಶರೀರವನ್ನ ಡೈಮಂಡ್ ಹಾಲಿನ ಸ್ಟೇಜ್ ಮೇಲೆ ಕುಳಿಸಿದ ಮೇಲೆ ಬಾಬನಿಗೆ ಹೇಳಿಬಿಡ್ತಿದ್ರು, ಬಾಬಾ ಎಷ್ಟು ಸಮಯ ಬೇಕಾದ್ರೂ ನನ್ನನ್ನು ಉಪಯೋಗ ಮಾಡ್ಕೊಳ್ಬೋದು, ನೀನು ಉಪಯೋಗ ಮಾಡಿ ಆದ ಮೇಲೆ ನಾನು ಆ ಶರೀರವನ್ನು ಸ್ವೀಕಾರ ಮಾಡ್ತೇನೆ. ಫುಲ್ ಪರ್ಮಿಷನ್ ಗ್ರಾಂಟ್. ಹೀಗೆ ಸಂಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಸ್ವ ಅರ್ಥ, ಸ್ವಾರ್ಥದ ಭಾವ ಇರಕೂಡದು. ಇದನ್ನು ಇವತ್ತಿನ ಮುರಳಿಯಲ್ಲಿ ವಿಶೇಷವಾಗಿ ಅಂಡರ್ಲೈನ್ ಮಾಡಿದರು. ನಿಸ್ವಾರ್ಥ, ವೈಯಕ್ತಿಕವಾಗಿ ಏನು ಇಚ್ಛೆ ಇಲ್ಲ. ನಂದು 63 ಜನ್ಮದ ವಿಕರ್ಮ ವಿನಾಶ ಆಗ್ಬೇಕು, ನನಗೆ 21 ಜನ್ಮಕ್ಕೆ ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ನನ್ನ ಕುಟುಂಬಕ್ಕೆ ಹೇಗ್ ಬೇಕು, ನನಗೆ ಈಶ್ವರಿ ಸೇವೆಯಲ್ಲಿ ಹೊಗಳಿಕೆ ಬೇಕು. ನೋ, ನಿಮ್ಮ ವೈಯಕ್ತಿಕ ಏನೇ ಇಚ್ಛೆಗಳನ್ನು ನೀವು ಇಡುವಂಗಿಲ್ಲ. ಸಂಪೂರ್ಣವಾಗಿ ಪರಮಾತ್ಮನಿಗೆ ಮನಸ್ಸನ್ನು ಒಪ್ಪಿಸಬೇಕು. ಎಲ್ಲಿವರೆಗೆ ಪರಮಾತ್ಮ ಹೇಳ್ತಾನೆ ಅಂದ್ರೆ ಸಂಪೂರ್ಣತೆ ಅಂತಂದ್ರೆ ಆ ವರ್ತಮಾನ ಸಮಯದಲ್ಲಿ ನಾನು ನಿಮ್ಮನ್ನ ಉಪಯೋಗ ಮಾಡುವಂತಹ ಪ್ರತ್ಯಕ್ಷ ಫಲದ ಅನುಭವದ ಇಚ್ಛೆನೂ ಕೂಡ ನಿನಗೆ ಇರಕೂಡದು. ಹಂಗಂದ್ರ ಅಣ್ಣವ್ರೆ, ಹಂಗಂದ್ರೆ ಇನ್ನು ಬಾಬಾ ಸಿಂಪಲ್. ಲಾಸ್ಟ್ ವೀಕಲ್ಲಿ ಬಾಬಾ ಹೇಳಿದ್ರು 5 ಸ್ವರೂಪದ ಅನುಭವವನ್ನ ಮಾಡಿ, ಫರಿಸ್ತಾ ಆಗಿ, ಬ್ರಾಹ್ಮಣ ಆಗಿ, ಪೂಜ್ಯರಾಗಿ, ದೇವತೆಗಳಾಗಿ ಎಲ್ಲ ಮಾಡಿಬಿಟ್ಟು ಭಗವಂತನಿಂದ ನಿಮ್ಗೆ ಶಕ್ತಿ ನಿಮ್ಮ ಮೂಲಕ ವಿಶ್ವಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಪರಮಧಾಮದಲ್ಲಿ ಆರಾಮ ಕೂತ್ಕೊಳ್ಳಿ. ಪರಮಧಾಮದ ಅನಾದಿ ಸ್ವರೂಪ ಯಾವುದು? ಅಲ್ಲಿ ನಾನು ಆತ್ಮ ಇದ್ದೇನೆ ಅಷ್ಟೇ, ಅದು ಬಿಟ್ಟು ನನಗೇನು ಗೊತ್ತಿಲ್ಲ. ಆ ಸಮಯದಲ್ಲಿ ನನಗೆ 3 ಲೋಕದ ಜ್ಞಾನನೂ ಕೂಡ ಇಲ್ಲ. ನೀವು ಯೋಚನೆ ಮಾಡಿ, ಆತ್ಮ ಪರಮಧಾಮದಲ್ಲಿ ಇತ್ತು, ಇದೆ. ಆವಾಗ ಆತ್ಮ ಏನು ಮಾಡುತ್ತೆ? ಏನ್ ಮಾಡುತ್ತೆ? ಸುಮ್ಮನೆ ಕೂತ್ಕೊಂಡಿದ್ದು. 3 ಲೋಕದ ಏನು ಗೊತ್ತು ಗುರನೇ ಇಲ್ಲ ಅದಕ್ಕೆ. ಪಾತ್ರಗೀತೆ ಏನು ಗೊತ್ತಿಲ್ಲ ಅದು. ತನ್ನ ಒರಿಜಿನಲ್ ಸ್ವರೂಪದಲ್ಲಿ ಸೇವೆ ವಿಷಯ ಇರ್ಬೋದು, ಪುರುಷಾರ್ಥದಿರ್ಬೋದು, ಪಾತ್ರದಿರ್ಬೋದು, ನಾಟಕ, 3 ಲೋಕದ ವಿಷಯನೇ ಗೊತ್ತಿಲ್ಲ ಅದಕ್ಕೆ. ಅದಕ್ಕೆ ಆರಾಮ ತೋಡಿದ. ಆ ಆರಾಮದಲ್ಲಿ ನಿನ್ನ ಮನೆಯಲ್ಲಿ ನೀನು ಇರಬೇಕು ಅಂತಂದ್ರೆ ಇಲ್ಲಿ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನ ನಿನ್ನ ತಂದೆ ಒಪ್ಕೊಳ್ಬೇಕು. ಅವನು ಮಾಡ್ತಾ ಇರಬೇಕಾಗ್ತದೆ. ಆವಾಗ ಮಾತ್ರ ನೀನು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಆದ್ಮೇಲೆ ನೀವು ಬೇರೆ ಯಾವುದೋ ಊರಿಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ನಿಮ್ಮದಿಯಾದಂತ ಒಂದು ಕುಟುಂಬ ಪರಿವಾರ ಅಂತ ಇರ್ತದೆ. ನಿಮ್ಮ ಪತಿಯಂತೆ, ಮಕ್ಕಳಂತೆ, ತಂದೆ ತಾಯಿಗಳಂತೆ ಯಾರ್ಯಾರೋ ಇರ್ತಾರೆ. ಅವ್ರನ್ನ ಯಾರು ನೋಡ್ಕೊಳ್ಳೋದು ನಾನು ಬರೋವರೆಗೆ ಹೇಳುವಂತ ಒಂದು ಪ್ರಶ್ನೆ ಬರ್ತದೆ ನಿಮ್ಮಲ್ಲಿ. ನಿಮಗೆ ಗೊತ್ತಿರುವಂತವರು, ಪರಿಚಯ ಇದ್ದವರು ನಿಮ್ಮ ಮನೆಯಲ್ಲಿ ಬಂದು ನೀವು ವಾಪಸ್ ಬರುವವರೆಗೆ ಅವನು ಚೆನ್ನಾಗಿ ನೋಡ್ಕೊಳ್ತಾರೆ ಎಂದರೆ, ಅಥವಾ ನೀವು ಬೇರೆ ಕಡೆಗೆ ಹೋದಾಗ ನಿಮ್ಮ ಜನ್ಮ ಕೊಟ್ಟಂತ ತಾಯಿ ನಿಮ್ಮ ಮನೆಗೆ ಬಂದು ನಿಮ್ಮ ಪತಿಯನ್ನ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದ್ರೆ ನೀವು ನಿಶ್ಚಿಂತ ಅಲ್ಲ. ಹಾಗೆ ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಅವನ ಅವನಿಗೆ ಒಪ್ಪಿಸಿಬಿಡ್ಬೇಕು. ನಾನು ಜೊತೆಯಲ್ಲಿ ಇದ್ದೇನಲ್ಲ ಅಂದ್ರೆ ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ದೇವತಾ ಸ್ವರೂಪದಲ್ಲಿ ಭಗವಂತ ವಿಶ್ವಕ್ಕೆ ಏನು ಕೊಡ್ತಾರೋ ಅದರ ಒಂದು ಸಣ್ಣ ಭಾಗ ನನಗೆ ಅನುಭವ ಆಗಬೇಕು ಹೇಳುವಂತ ಮನೋಭಾವ, ಮನೋಸ್ಥಿತಿ ನನ್ನಲ್ಲಿ ಇರ್ತದೆ.
ಅನಾದಿ ಸ್ವರೂಪದಲ್ಲಿ ಅದರ ಇಚ್ಛೆನೂ ನನಗಿಲ್ಲ. ಎದುರುಗಡೆಯವರಿಗೆ ಏನು ಸಿಗ್ತಾ ಇದೆ ಅದನ್ನ ನೋಡುವಂತ ಇಚ್ಛೆನೂ ಕೂಡ ಇಲ್ಲ. ಪರಮಾತ್ಮ ನನ್ನಿಂದ ಏನು ಕಳಿಸ್ಕೊಡ್ತಾ ಇದ್ದಾರೆ ಆ ಇಚ್ಛೆನೂ ಕೂಡ ಇಲ್ಲ. ಸಂಪೂರ್ಣವಾಗಿ ಆ ಸಮಯವನ್ನ ಪರಮಾತ್ಮನಿಗೆ ಅವನ ಕಾರ್ಯಕ್ಕೆ ನಾನು ಒಪ್ಪಿಸಿದ್ದೇನೆ. ಆದ್ಮೇಲೆ ನಾಟಕದ ಅಂತ್ಯದಲ್ಲಿ ಸಂಪೂರ್ಣರಾಗಿ ಪರಂಧಾಮಕ್ಕೆ ಹೋಗುವಂಥದ್ದು ಕೇವಲ 8 ಜನ ಆತ್ಮಗಳು ಮಾತ್ರ. ಅದು ಈಗ ಎಲ್ಲಾ ಲೆಕ್ಕಾಚಾರಗಳಿದ್ರೂ ಕೂಡ ನಾವೇನ್ ಮಾಡ್ಬೇಕು, ಪರಂಧಾಮದ ಆ ಮಹೋನ್ನತ ಸ್ಥಿತಿಯನ್ನು, ನಿಶ್ಚಿಂತ ಚಕ್ರವರ್ತಿಯ ಸ್ಥಿತಿಯನ್ನು ನಾವು ಅನುಭವವನ್ನ ಮಾಡಬೇಕು. ಎಲ್ಲಿಯವರೆಗೆ? ಅಲ್ಲಿ ನೀವಿದ್ದಾಗ, ಎಚ್ಚರಾವಸ್ಥೆಯಲ್ಲಿ ಇದ್ದಾಗ ನಿಮ್ಮ ಈ ತನುಮನವನ್ನ, ನಿಮ್ಮ ಪಾತ್ರವನ್ನ ಭಗವಂತ ಮಾಡಬೇಕು. ಅಲ್ಲಿ ಪರಮಾತ್ಮ ಮಾತ್ರ ಇರಬೇಕು. ನೀವು ಸ್ವಲ್ಪನೂ ಕೂಡ ಪರಮಾತ್ಮ ಮಾಡುವಂತ ಕರ್ಮದ ಫಲವನ್ನ ಅನುಭವಿಸುವಂತ ಇಚ್ಛೆ, ಆಸಕ್ತಿ, ಅಟೆನ್ಷನ್, ಸ್ಮೃತಿನೂ ಕೂಡ ನಿನಗೆ ಇರಕೂಡದು. ಅಂತ ಸಂಪೂರ್ಣತೆಯ ಸಮಯವನ್ನ ಹತ್ತಿರದಲ್ಲಿ ತರಬೇಕು. ಹತ್ತಿರದಲ್ಲಿ ತರಬೇಕು ಅಂತ ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಇನ್ನು ಅದು ಬಂದಿಲ್ಲ. ಇನ್ನು ನಾನು ಸ್ಟೇಜಲ್ಲಿ ನಿನಗೆ ತಂದಿಲ್ಲ. ಸ್ಟೇಜಲ್ಲಿ ಓಪನ್ ಮಾಡಬೇಕಾದ್ರೆ ಪ್ರತಿನಿತ್ಯ ನೀನು ರಾಜಯೋಗವನ್ನು ಮಾಡಬೇಕಾದ್ರೆ ಈ ಕ್ವಾಲಿಟೀಸ್ ನಿನ್ನಲ್ಲಿ ಇದೆಯಾ ಅಂತ ನಿನ್ನನ್ನ ನೀನು ಚೆಕ್ ಮಾಡ್ಕೋ. ಎಷ್ಟು ಸಮಯ, ಎಷ್ಟು ಸೆಕೆಂಡ್, ಎಷ್ಟು ನಿಮಿಷ ನಾನು ಈ ರೀತಿ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ, ಅದರ ಅವಶ್ಯಕತೆ ಇದೆ. ಇನ್ನು ಮೇಲೆ ಆ ರೀತಿಯ ಸೇವೆಯಿಂದನೇ ಭಗವಂತನ ಬೇಹದ್ದಿನ ಸೇವೆ ಆಗತ್ತೆ. ಒಂದೇ ಸೆಕೆಂಡಲ್ಲಿ ಪ್ರಪಂಚದಲ್ಲಿ ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ಭಗವಂತನ ಶಕ್ತಿ ಹೋಗಿ ತಲುಪುತ್ತೆ. ಆದ್ಮೇಲೆ ನನಗೆ ಈಶ್ವರಿ ಜೀವನದಲ್ಲಿ ತುಂಬಾ ಸುಖ ಆನಂದ ಕೊಡೋದು ಯಾವುದು ಅಂತಂದ್ರೆ, ಬಾಬಾ ನಮ್ಮ ಮೂಲಕ ಮತ್ತು ನಿಮ್ಮ ಮೂಲಕ ಏನು ಈಶ್ವರಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಮುರಳಿಯನ್ನು ನುಡಿಸ್ತಾರೆ. ಪ್ರತಿದಿನ ಅಮೃತ ವೇಳೆಯಲ್ಲಿ ನಾವೇನ್ ಹೇಳ್ತೀವಿ? ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಇದನ್ನೇ ಹೇಳ್ತೀವಿ. ಮೊನ್ನೆ ಬೆಂಗಳೂರಿನಲ್ಲಿ ಹೋದಾಗ ಅಮೃತ ವೇಳೆ ಕ್ಲಾಸ್ ಮಾಡಿದಾಗಲೂ ಕೂಡ ಬಾಬಾ ಅದನ್ನೇ ವರ್ಣನೆ ಮಾಡಿದ್ದಾರೆ. ಮತ್ತು ಅದು ಸರಿ ಅಂತ ಬಿಟ್ಟು ಈ ಮುರಳಿಯಲ್ಲೂ ಬಾಬಾ ಸ್ಪಷ್ಟವಾಗಿದ್ದಾರೆ. ಯಾಕೆ ಹೇಳಿದ್ದಾರೆ? ಮಕ್ಕಳೇ, ನೀವು ಹೋಲಿಯಸ್ಟ್ ಆತ್ಮರಾಗಿದ್ದೀರಿ. ಯಾರನ್ನ ನೋಡ್ತಿದ್ದಾರೆ ಬಾಬಾ? ಪವಿತ್ರತೆಯಲ್ಲಿ ಹೈಯೆಸ್ಟ್ ಇರುವಂತ. ಯಾಕೆ ನೀವು ಹೋಲಿಯಸ್ಟ್? ಪ್ರಪಂಚದಲ್ಲಿ ಸಮಯದ ಅನುಸಾರದಲ್ಲಿ ಧರ್ಮಾತ್ಮರು ಭೂಮಿಗೆ ಬರ್ತಾರೆ, ಅವ್ರು ಪವಿತ್ರವಾಗಿ ಇರ್ತಾರೆ. ಪರಮಧಾಮದಿಂದ ಮೊದಲ ಸಲ ಮೊದಲ ಜನ್ಮಕ್ಕೆ ಈ ಪ್ರಪಂಚಕ್ಕೆ ಬಂದಿರುವಂತ ಎಲ್ಲ ಆತ್ಮ ಪವಿತ್ರವಾಗಿ ಇರ್ತದೆ. ಯಾಕಂದ್ರೆ ಪತಿತ ತರದ ಅದು ಅಕೌಂಟ್ ಇನ್ನು ಓಪನ್ ಇರೋದಿಲ್ಲ. ಅದರಲ್ಲೂ ಧರ್ಮ ಆತ್ಮರಂತೂ ಎಷ್ಟು ಪವಿತ್ರ ಅಂತಂದ್ರೆ, ಅವರು ಬಂದ ತಕ್ಷಣದಲ್ಲಿ ತಮ್ಮ ಪಾತ್ರದ ತಮ್ಮ ಶರೀರವನ್ನು ಪಡ್ಕೊಳ್ಳೋದಿಲ್ಲ. ಅವರು ಬೇರೆ ಶರೀರವನ್ನು ಆಧಾರವಾಗಿಟ್ಕೊಂಡು ಒಂದು ಜನ್ಮದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಿದ ಮೇಲೆ, ಆ ಕಾರ್ಯ ಮುಗಿದ ಮೇಲೆ ಮತ್ತು ವಾಪಸ್ ಅವರು ಪತಿತ ಶರೀರವನ್ನು ಪಡ್ಕೊಳ್ತಾರೆ. ಹೀಗೆ ಸಮಯದ ಅನುಸಾರದಲ್ಲಿ ಬೇರೆ ಬೇರೆ ಆತ್ಮಗಳು, ಆತ್ಮೀಯರೇ, ಪ್ರಪಂಚಕ್ಕೆ ನಾಟಕದ ಅನುಸಾರ ಪಾತ್ರವನ್ನ ಮಾಡ್ತಾರೆ. ಆದರೆ ನೀವು ಯಾಕೆ ಹೋಲಿಯಸ್ಟ್ ಗೊತ್ತಾ? ಅವರು ಪವಿತ್ರವಾಗಿರ್ತಾರೆ. ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ ಪತಿತ ಆಗ್ತಾ ಹೋಗ್ತಾರೆ. ಪಾವನ ಆಗೋದು ಗೊತ್ತಿಲ್ಲ ಅವರಿಗೆ. ನೀವು 84 ದಿನದಲ್ಲಿ ಫುಲ್ ಪತಿತ ಆಗ್ಬಿಟ್ಟಿದೆ. ಕಪ್ ಪೇಂಟ್ ಹೊಡ್ಕೊಂಡು ಆಗ್ಬಿಟ್ಟಿದೆ ಬ್ಲ್ಯಾಕ್. ವಜ್ರ ಆಯ್ತು, ಬಂಗಾರ ಆಯ್ತು, ಬೆಳ್ಳಿ ಆಯ್ತು, ತಾಮ್ರ ಆಯ್ತು, ಕಬ್ಬಿಣ ಆಯ್ತು, ತುಕ್ಕು ಹಿಡಿದು ಬಿಟ್ಟು ಗಟ್ಟಿಯಾಗಿ ಕುಂತು ಬಿಟ್ಟಿದ್ದೀರ. ಈಗ ಶಕ್ತಿಯುತವಾದಂತ ರಾಜಯೋಗದಿಂದ ಪರಮಾತ್ಮನ ಶಕ್ತಿ ಆ ಆತ್ಮನ ಮೇಲೆ ಬಿದ್ದು ಆ ಸಂಸ್ಕಾರ ಅಷ್ಟು ಶುದ್ಧವಾಗಿ ಆತ್ಮನ ಮೂಲಕ, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕ, ಸಂಸ್ಕಾರದ ಮೂಲಕ, ಶರೀರದ ಮೂಲಕ, ವಾಯುಮಂಡಲ ವಾತಾವರಣದ ಮೂಲಕ ಆ ಪರಿಶುದ್ಧತೆಯ ಪರಮಾತ್ಮನ ಶಕ್ತಿ ವಿಶ್ವದ ಒಂದೊಂದೊಂದೊಂದೊಂದೊಂದು ಕಣಕ್ಕೂ ಕೂಡ ಹೋಗ್ಬಿಟ್ಟು ತಲುಪತ್ತೆ. ಅಂದ್ರೆ ಸ್ವತಃ ನೀನು ಶುದ್ಧವಾಗೋದರ ಜೊತೆಗೆ ವಿಶ್ವವನ್ನು ಶುದ್ಧ ಮಾಡುವಂತಹ ಕಾಯಕವನ್ನ ಈ ಜನ್ಮದಲ್ಲಿ ನೀನು ಸಮಯವನ್ನ ಕೊಟ್ಟು ಸಾಧನೆ ಮಾಡಬೇಕಾಗ್ತದೆ. ಆ ಕಾರಣದಿಂದಲೇ
ಸತ್ಯುಗದಲ್ಲಿ ನಿನಗೆ ಅಂದ್ರೆ ಪ್ರತಿಯೊಂದು ಆತ್ಮನಿಗೂ ಈ ಕಾಯಕವನ್ನು ಮಾಡು ಪ್ರತಿಯೊಂದು ಆತ್ಮನಿಗೂ ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ, ಪಂಚತತ್ವಗಳೂ ಕೂಡ ಪವಿತ್ರ, ಅಲ್ಲಿ ಉಪಯೋಗ ಮಾಡುವಂತ ಸಾಧನನೂ ಕೂಡ ಪವಿತ್ರ ಆತ್ಮೀಯರೇ. ಅದಕ್ಕಾಗಿ ನೀನು ಪವಿತ್ರ ಸ್ವತಃ ಪವಿತ್ರವಾಗೋದ್ರ ಜೊತೆಗೆ ವಿಶ್ವದ ಪವಿತ್ರತೆ ಕಡೆಗೂ ನೀನು ಗಮನವನ್ನ ಕೊಡ್ತಾ ಇರಬೇಕಾಗ್ತದೆ. ಹೇಗೆ ಬಲ್ಬನ್ನು ಆನ್ ಮಾಡಿದಾಗ ಅದ್ರ ಕೆಲಸ ಬರೀ ಬೆಳಕನ್ನು ಕೊಡೋದಷ್ಟೇ, ಬೇರೆ ಯಾವ ಕೆಲಸ ಇಲ್ಲ. ಹಾಗೆ ನೀವು ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಪರಮಾತ್ಮನ ಶಕ್ತಿಯನ್ನು ಕೊಡ್ಲಿಕ್ಕೆ ನೀವು ನಿಮಿತ್ತವಾಗಬೇಕು ಅಷ್ಟೇ. ಅಷ್ಟು ಸತೋಪ್ರಧಾನತೆಯ ಕರ್ಮವನ್ನು ಮಾಡುವ ಬಾಬಾ ಸ್ಪಷ್ಟವಾಗಿರ್ತಾರೆ. ಪವಿತ್ರತೆಯ ಶಕ್ತಿ ವಿಶ್ವದ 3 ಲೋಕ, ಜಡ ಮತ್ತು ಚೈತನ್ಯ ಸರ್ವರನ್ನು ಪವಿತ್ರವನ್ನಾಗಿ ನೀವು ಮಾಡ್ತೀರಿ. ಅದಕ್ಕೆ ಪ್ರತಿದಿನ ಅಮೃತ ವೇಳೆಯಲ್ಲಿ ನಾವು ಹೇಳುವಂತ ಸಂಕಲ್ಪ ಅದೇನೆ, ಬಾಬಾ ನನ್ನನ್ನು ನೀವು ಈ ಕಾರ್ಯಕ್ಕೆ ಉಪಯೋಗ ಮಾಡಿಕೋ. ಅಂದ್ರೆ ಬಾಬನ ಯೋಚನೆ, ಚಿಂತನೆ, ಅದಕ್ಕೆ ತಕ್ಕಾಗಿ ನಮ್ಮಿಂದ ಆ ಸೇವೆಯನ್ನು ಬಾಬಾ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಜೊತೆಗಾರರು ಕೂಡ ಆಗಿದ್ದೀರಿ. ಅದಕ್ಕಾಗಿ ಸಂತೋಷ ಸಿಗತ್ತೆ, ಸಂತೋಷವಾಗತ್ತೆ. ಬಾಬನ ಯೋಚನೆ ಅನುಸಾರ ನಮ್ಮೆಲ್ಲರ ಪಾತ್ರ ನಡೀತಾ ಇದೆ. ಆದ್ರೆ ಆ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಕುತ್ಕೊಂಡಾಗ ಆ ಪವಿತ್ರತೆ ಶಕ್ತಿ ಎಲ್ಲಾ ವಿಶ್ವದ ಕಡೆಗೆ ಪ್ರಸರಣ ಆಗ್ತಾ ಇರುವಂತಹ ಅನುಭೂತಿ ನಿಮಗೆ ಆಗ್ತಾ ಇದೆಯಾ? ನೆಕ್ಸ್ಟ್ ಬಾಬಾ ಹೇಳ್ತಾನೆ, ಹಾಯೆಸ್ಟ್, ತುಂಬಾ ಎತ್ತರದಲ್ಲಿದ್ದೀರಿ, 3ನೇ ಲೋಕದಲ್ಲಿ ಇರ್ತೀರಾ, ಪರಮಧಾಮದಲ್ಲಿ ಇರ್ತೀರಾ, ಪರಮಾತ್ಮನ ಜೊತೆಯಲ್ಲೇ ಇರ್ತೀರಾ, ಪರಮಾತ್ಮನ ಪಕ್ಕದಲ್ಲೇ ಇರ್ತೀರಾ. ನಿಮ್ಮ ನಂತರ ಪರಮಾತ್ಮ ಅಷ್ಟೇ. ಪರಮಾತ್ಮನ ಕೆಳಗಡೆಗೆ ಇಡಬೇಡಿ, ಯಾಕಂದ್ರೆ ಪರಮಾತ್ಮ ಬೇಕು ಅಲ್ವಾ? ಆ ಮೂಲಕ ಹೈಯೆಸ್ಟ್ ಸ್ಟೇಜಲ್ಲಿ ಇದ್ದುಬಿಟ್ಟು ನಿಮ್ಮ ಪಾತ್ರನೂ ಕೂಡ ನೋಡಿ, ಯಾರನ್ನಾದ್ರೂ ನೋಡಿದಾಗ ಆತ್ಮಿಕ ದೃಷ್ಟಿಯಲ್ಲಿ ನೋಡುವಂಥದ್ದು, ಶಿವವೃತ್ತಿಯಲ್ಲಿ ನೋಡುವಂಥದ್ದು, ಅವರಿಗೆ ಕಲ್ಯಾಣವಾಗ್ಲಿ ಹೇಳುವಂತ ಭಾವದಿಂದ ನೋಡುವಂಥದ್ದು, ಅವರಿಗೆ ಒಳ್ಳೆಯದಾಗ್ಲಿ ಹೇಳುವಂತ ಸ್ಮೃತಿಯಲ್ಲಿ ನೋಡುವಂಥದ್ದು ಶ್ರೇಷ್ಠ ಸ್ಥಿತಿ, ಶ್ರೇಷ್ಠ ವೃತ್ತಿ ಆಗ್ಬಿಟ್ಟಿದೆಯಲ್ವಾ? ಸಹೋದರ ಭಾವದಿಂದ ನೋಡ್ತೀರಲ್ವಾ? ಆತ್ಮೀಯರು ಹೀಗೆ ಯೋಚನೆ ಮಾಡಿ. ನಮಗೆ ಬಾಬಾ 21 ಜನ್ಮದ ಆಸ್ತಿಯನ್ನ ಕೊಡ್ತಾರೆ. ನಾವೆಷ್ಟು ಭಾಗ್ಯವಂತರು, ಲಕಿಯೆಸ್ಟ್ ಅಂತ ಹೇಳ್ತಾರೆ ಬಾಬಾ. 21 ಜನ್ಮದ ಭಾಗ್ಯವನ್ನ ಕೊಡ್ತಾರೆ. ನಿಮ್ಮ ಭಾಗ್ಯವನ್ನ ಯಾವುದೇ ಶರೀರಧಾರಿ ತಂದೆ ಕೊಟ್ಟಿಲ್ಲ. ಯಾವುದೇ ಭವಿಷ್ಯ ನುಡಿಸುವಂತ ಯಾವುದೇ ಪಂಡಿತ ನಿಮ್ಮ ಭಾಗ್ಯವನ್ನ ಬರೆದಿಲ್ಲ. ನಿಮ್ಮ ಭಾಗ್ಯವನ್ನ ನೀವೇ ಬರ್ಕೊಂಡಿರೋದು ಭಗವಂತನ ಕಾರಣದಿಂದ. ಭಗವಂತ ನಮಗೂ ಆದ್ರಿ ಅಂತಂದ್ರೆ ನಿಮಗೆ ಆ ಒಂದು ಭಾಗ್ಯ ಸಿಕ್ಕಿಬಿಟ್ಟಿದೆ. ಆದ್ರೆ ಆ ಭಾಗ್ಯವನ್ನ, ಆಸ್ತಿಯನ್ನ ನಾನು ಅನುಭವಿಸ್ತಾ ಇದ್ದೀನಿ. ಮುಂದಿನ 21 ಜನ್ಮಕ್ಕೆ ಗ್ಯಾರಂಟಿ. ಆದ್ಮೇಲೆ ಯೋಚನೆ ಮಾಡಿ, ವಾಸ್ತವಿಕ ಸತ್ಯ. ಮುಂದಿನ 21 ಜನ್ಮ ಅಂದ್ರೆ ಯಾವುದು? ಸತ್ಯುಗದ 8 ಜನ್ಮ ಸರಿ, ತ್ರೇತಾಯುಗದ 12 ಜನ್ಮ ಸರಿ, ಎಷ್ಟಾಯ್ತು? 20. ಇನ್ನೊಂದು ಜನ್ಮ ಬಂಗಾರದ್ದು 8 ಜನ್ಮ ಸರಿ, ಬೆಳ್ಳಿದು 12 ಜನ್ಮ ಸರಿ, ಎಷ್ಟಾಯ್ತು? 20. ಇನ್ನೊಂದು ಜನ್ಮ ಯಾವುದು? ವಜ್ರದ್ದು. ಯಾವಾಗ? ಈಗ. ಯಾವ ಯುಗದಲ್ಲಿ? ಸಂಗಮ ಯುಗದಲ್ಲಿ. ಅಂದ್ರೆ ಏನರ್ಥ? 5000 ವರ್ತಮಾನ ಸಮಯದ ವಜ್ರ ಸಮಾನ ಯುಗ. ಸಮಯ, ಆನಂದ, ಸುಖ, ಸೇವೆಯ ಫಲ, ಸಫಲತೆ ಈಗಲೇ ಸಿಗಬೇಕು. ಯಾಕಂದ್ರೆ ಪ್ರಾಕ್ಟಿಕಲ್ ಇವಾಗ ನಾವು ಮಾಡ್ತಿದ್ದೀವಿ, ಬಾಬಾ ಜೊತೆಲಿ ಇದ್ದೀವಿ. ಆದರೆ ಸೇವೆಯ ಸಂದರ್ಭದಲ್ಲಿ, ತಪಸ್ಸಿನ ಸಂದರ್ಭದಲ್ಲಿ ಆ ಸ್ಟೇಜ್ ಇದೆಯಾ? ಎಷ್ಟು ಸುಖದ ಅನುಭೂತಿ ಆಗ್ತಾ ಇದೆಯಾ? ಅಥವಾ ಬಾಬನ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೀರಾ, ಬೇಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಬೊಬ್ಬೆ ಹೊಡಿತಾ ಇದ್ದೀರಾ? ಈ ಜನ್ಮದಲ್ಲೇ ನೀವು ಬೊಬ್ಬೆ ಹೊಡೆದ್ರೆ ಮುಂದಿನ ಜನ್ಮದಲ್ಲಿ ಏನಾಗತ್ತೆ ಯೋಚನೆ ಮಾಡಿ ಆತ್ಮೀಯರೇ. ಅಂದ್ರೆ ನನ್ನ ಹೈಯೆಸ್ಟ್ ಜನ್ಮನ ಈ ಲೆವೆಲ್ ಇದ್ರೆ ಮುಂದಿನ ಜನ್ಮ ಇದಕ್ಕಿಂತ ಕೆಳಗಡೆಗಿರುತ್ತೋ ಮೇಲ್ಗಡೆಗಿರ್ತದೋ ಯೋಚನೆ ಮಾಡಿ, ನಿಮ್ಮ ನೀವು ನಿರ್ಣಯ ಮಾಡ್ಕೊಂಡ್ರಿ. ಯಾಕಂದ್ರೆ ಯಾರಿಗೂ ಅನುಭವ ಇಲ್ಲ ಅಂತ ಜ್ಞಾನ ಅಂತೂ ಇದೆ ತಾನೇ. ಇದಂತೂ ನಾವು ಒಪ್ಕೊಳ್ತೀವಲ್ಲ, ಇದೇ ನನ್ನ ಹೈಯೆಸ್ಟ್ ಜನ್ಮ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಭಗವಂತನ ಜೊತೆಗೆ ಜೀವನವನ್ನ ಮಾಡಿಬಿಟ್ಟು ನನ್ನ ಜೀವನವನ್ನು ಅಷ್ಟು ಶ್ರೇಷ್ಠ ಮಾಡಿಕೊಂಡು ಜಗತ್ತಿನ ದುಃಖದ ಒಂದು ಕಣದ ಪ್ರಭಾವನೂ ಕೂಡ ನನಗೆ
ಫೀಲ್ ಆಗಬಾರ್ದು. ಎಟ್ ಲೀಸ್ಟ್ ರಾಜಯೋಗದ ಸಮಯದಲ್ಲಿ. ಯೋಗಕ್ಕಂತ ನೀವು ಯಾವಾಗ ಕುತ್ಕೊಂಡಿದ್ದೀರಲ್ವಾ, ಅವಾಗ ನೀವೇನು ಫೀಲಿಂಗ್ ಆಗಬಾರ್ದು. ನಮ್ಮ ಲೌಕಿಕ ಜೀವನದಲ್ಲೇ ನಾವು ನೋಡ್ತೀವಿ. ಕೆಲವೊಂದು ಸಲ ಕ್ರಿಕೆಟ್ ಮಾಡಕ್ಕೆ ನಮ್ಗೆ ತುಂಬಾ ಇಷ್ಟ ಅನ್ನೋದ್ರಲ್ಲಿ ಎಷ್ಟು ಮುಳುಗೋಗಿರ್ತೀವಿ ಅಂತಂದ್ರೆ, ಪ್ರಪಂಚದಲ್ಲಿ ಎಷ್ಟು ಬೇಕಾದ್ರೂ ದುಃಖ ಇರಲಿ, ನಮ್ಗೇನು ಸಮಸ್ಯೆನೇ ಇಲ್ಲ. ಅವ್ರ ಜೊತೆ ಕನೆಕ್ಟ್ ಆಗಲ್ಲ ನಾವು. ಶಾಪಿಂಗ್ ಮಾಡಬೇಕಾದ್ರೆ, ಊರು ಸುತ್ತಬೇಕಾದ್ರೆ, ಇಷ್ಟವಾಗಿರುವಂತ ತಿಂಡಿ ತಿನ್ನಬೇಕಾದ್ರೆ, ಪೂರ್ತಿ ಪ್ರಪಂಚನೇ ಮಾಡ್ತಿರ್ತೀವಿ. ಎಲ್ಲಿ ಬೇಕಾದ್ರೂ ಭೂಕಂಪ ಆಗ್ಲಿ, ಎಲ್ಲಿ ಬೇಕಾದ್ರೂ ಪ್ರವಾಹ ಆಗಿದ್ದಲ್ಲಿ ನಮ್ಗೇನ್ ಸಂಬಂಧ ಇಲ್ಲ. ಅಂದ್ರೆ ಯಾವುದೇ ವಾತಾವರಣ, ವಾಯುಮಂಡಲ ಇದ್ರೂನು ಕೂಡ ಆತ್ಮ ಮನಬುದ್ಧಿಯಿಂದ ಕನೆಕ್ಟ್ ಆದಾಗ ಮಾತ್ರ ಆ ಕರ್ಮದ ಫಲದ ಅರಿವು ನನಗಾಗತ್ತಲ್ವಾ. ಅಂದ್ಮೇಲೆ ಇಷ್ಟು ಶ್ರೇಷ್ಠ ಸುಖದ ಅನುಭವ ಜ್ಞಾನವನ್ನು ಕೊಡುವಂತ ಭಗವಂತ ಇದ್ದಾಗ, ನಾನು ಯಾಕೆ ಹೆಚ್ಚಿನ ಸಮಯವನ್ನು ನನ್ನ ಮನಸ್ಸನ್ನ ಅವನ ಜೊತೆಗೆ ಇಟ್ಬಿಟ್ಟು ಸುಖದ ಅನುಭವ ಮಾಡಬಾರ್ದು? ಹಾಗಿದ್ರೆ ಆ ಅನುಭವ ನನಗೆ ಯಾಕೆ ಆಗ್ತಾ ಇಲ್ಲ? ಕಾರಣ ಏನು ಅಂತಂದ್ರೆ, ಸಂಪೂರ್ಣವಾಗಿ ನಿಸ್ವಾರ್ಥ ಭಾವದಿಂದ ನನ್ನ ಮನಸ್ಸನ್ನ ಆ ಸುಖದ ಅನುಭವ ಮಾಡಲಿಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇಲ್ಲ. ಮನಸ್ಸಿನ್ನು ಸ್ವಚ್ಛವಾಗಿಲ್ಲ. ಆ ಕಾರಣದಿಂದ ಭಗವಂತನ ಶಕ್ತಿ ನಿಮ್ಮ ಮನಸ್ಸಿನ ಮೂಲಕ ವಿಶ್ವದ ಎಲ್ಲಾ ಕಡೆಗೂ ಕೂಡ ಸ್ಪ್ರೆಡ್ ಆಗ್ತಾ ಇಲ್ಲ. ಬಾಬಾ ಯಾರನ್ನು ನೋಡ್ತಿದ್ದಾರೆ? ಈ ರೀತಿ ಹೈಯೆಸ್ಟ್ ಸೇವೆ, ಸಂಪೂರ್ಣ ಪವಿತ್ರ. ಅಂದ್ರೆ ಕೆಲವೊಂದ್ಸಲ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ, ಏನು ಸತ್ಯುಗ ಸ್ಟಾರ್ಟ್ ಆಗಿದೆಯೋ ಇಲ್ವೋ? ಪ್ರಶ್ನೆ ಬರುತ್ತೆ. ನೋಡಿ ಆತ್ಮೀಯರೇ, ಭಗವಂತ ಈ ಪ್ರಪಂಚಕ್ಕೆ ಬಂದ ಮೇಲೆ ಎಲ್ಲಾ ಕರ್ಮ ಮಾಡಿದ್ರೂ ಕೂಡ ಅದರ ಪ್ರಭಾವ ಅವರ ಮೇಲೆ ಬೀಳೋದಿಲ್ಲ ಅಂತಂದ್ಮೇಲೆ, ಮನುಷ್ಯಾತ್ಮರು ಕೂಡ ಇಲ್ಲಿ ಬಂದಾಗ ಮನಸ್ಸನ್ನ ಶುದ್ಧವಾಗಿಟ್ಕೊಂಡಾಗ ಅದರ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನೀವು ಮೌಂಟ್ ಅಬುಗೆ ಹೋಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಜ್ಞಾನ ಯೋಗ ಅಷ್ಟೇ ಮಾಡ್ಬೇಕು. ಊರ್ ಸುದ್ದಿ ಮಾತಾಡೋದು, ಪರ್ಚೇಸಿಂಗ್ ಮಾಡೋದು, ಎಲ್ಲೂ ಹೋಗ್ಬಾರ್ದು. ಸುಮ್ಮನೆ ಕೂತ್ಕೊಂಡು ನೋಡಿ, ನಿಮ್ಗೆ ಯಾವ ದುಃಖ, ಯಾವ ನೋವು, ಯಾವ ಸಮಸ್ಯೆ ನಿಮ್ಗೆ ಅನುಭವ ಆಗೋದೇ ಇಲ್ಲ. ಅತೀಂದ್ರಿಯ ಸುಖದಲ್ಲಿ ಮಸ್ತಾಗಿರ್ತೀರ. ಅಲ್ಲಿ ಹೋಗ್ಬಿಟ್ಟು ಆ ಸೇವಾ ಕೇಂದ್ರ, ಈ ಸೇವಾ ಕೇಂದ್ರ, ಅವ್ರದ್ದು ಇವ್ರದ್ದು ಸುದ್ದಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸುಖದ ಅನುಭವ ಆಗೋದಿಲ್ಲ ಆದ್ಮೇಲೆ. ಮೌನವಾಗಿರ್ಬೇಕು. ಅಂದ್ರೆ ನಮ್ಗೆ ಆ ಒಂದು ಅನುಭವವನ್ನು ಬಾಬಾ ಮಾಡಿಸಿದಾರಲ್ವಾ. ನಮ್ಮ ಜೀವನದಲ್ಲಿ ಎಷ್ಟೋ ಸಮಯ ಯೋಗದ ಸ್ಥಿತಿ ಚೆನ್ನಾಗಿದ್ದಾಗ ನಮ್ಗನ್ಸತ್ತೆ, ಎಷ್ಟು ಚೆನ್ನಾಗಿದೆಯಪ್ಪ ಸುಖ ಅಲ್ವಾ. ಯಾಕೆ? ನೀವು ಯಾವ್ರ ಜೊತೆ ಕನೆಕ್ಟ್ ಆಗಿರ್ತೀರೋ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತದಲ್ವಾ. ಅದಕ್ಕಾಗಿ ಯಾಕೆ ನಾನು ಸುರಕ್ಷಿತವಾದ ವ್ಯಕ್ತಿ ವಸ್ತುವಿನ ಜೊತೆಗೆ ಕನೆಕ್ಟ್ ಆಗಬಾರದು? ಈ ರೀತಿ ಸದಾ ಲಕ್ಕಿಯಸ್ಟ್ ಚೆನ್ನಾಗಿ ಭಾಗ್ಯವನ್ನ ಮಾಡ್ಕೊಂಡಂಥವ್ರು. ಹೈಯೆಸ್ಟ್ ಯಾಕೆ? ಯಾಕಂದ್ರೆ ಒಂದು ಸೆಕೆಂಡಿನಲ್ಲಿ ನೀವು ಪದಮಾದಷ್ಟು ಸಂಪಾದನೆ ಮಾಡುವಂಥವ್ರು. ರಿಚೆಸ್ಟ್ ಒಂದೇ ಒಂದು ಸೆಕೆಂಡ್. ಹೇಗೆ? ಪರಮಾತ್ಮನ ಶಕ್ತಿಯನ್ನು ಒಂದು ಸೆಕೆಂಡಲ್ಲಿ ವಿಶ್ವದ ಮೂಲೆ ಮೂಲೆಗೆ ತಲುಪಿಸಿ ಅಷ್ಟು ಶ್ರೀಮಂತಿಕೆ ಆಗುವಂಥದ್ದು. ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇದನ್ನ ಯೋಗದಲ್ಲಿ ಮಾತ್ರ ಮಾಡಬಹುದೇ ಹೊರತು ಜ್ಞಾನ ಹೇಳ್ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ಪ್ರವಾಹ ಆಗಿರುವಂತ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಅಷ್ಟು ಒಂದು ಸುಖದ ಅನುಭೂತಿ ನಿಮ್ಗೆ ಆಗ್ಬೇಕಾಗ್ತದೆ. ಅದಕ್ಕಾಗಿ ನೀವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಮಾತ್ರ ನಾನು ಇಡಬೇಕು. ಅವನು ಮಾಡುವಂತ ಸೇವೆಯಲ್ಲೂ ನಾನು ಜೊತೆಗಾರನಾಗಿರಬಾರದು, ಅವನ ಪಕ್ಕದಲ್ಲೂ ಕೂಡ ಇರಬಾರದು. ಅವನ ಪಕ್ಕದಲ್ಲೂ ಇರುವಂಗಿಲ್ಲ ನೀವು. ಭಗವಂತ ನನ್ನ ಕೆಳಗಡೆಗೆ ಬಿಟ್ಟು ನೀವು ಮೇಲಕ್ಕೆ ಹೋಗ್ಬೇಕು. ಅದ್ ಕೇಳ್ತಾರೆ ಬಾಬಾ, ಬಚ್ಚೋಂಕಿ ದಿಲ್ ಮೇ ಬಾಪ್, ಬಾಪ್ ಕೆ ದಿಲ್ ಮೇ ಬಚ್ಚಿ. ನನ್ನ ನನ್ನ ಪೋಸ್ಟ್ ಏನಿದೆ ಅಂತಂದ್ರೆ ಪ್ಲೇಸ್ ಏನಿದೆ, ಜಾಗ ಬಾಬನಿಗೆ ಕೊಟ್ಟಿದ್ದೇನೆ. ಬಾಬನ ಜಾಗದಲ್ಲಿ ನಾನು ಕೂತ್ಕೊಂಡಿದ್ದೇನೆ. ಬಾಬಾ ಇಲ್ಲಿ ಬಂದಿದ್ದಾರೆ ಅಂದ್ಮೇಲೆ ಪರಂಧಾಮದಲ್ಲಿ ಬಾಬನ ಸೀಟ್ ಖಾಲಿ ಇದೆ ಅಲ್ವಾ. ಅವನಿಗೆ ಇಲ್ಲಿ ಕರೆಯೋದು, ಇಲ್ಲಿ ಕೂತ್ಕೊಂಡು ನಿನ್ನ ಕೆಲಸ ಮಾಡು ಅಂತ ಹೇಳುದು, ಅಲ್ಲಿ ಸೀಟಲ್ಲಿ ನಾನು ಕೂತ್ಕೊಳ್ಳೋದು. ಯಾಕಂದ್ರೆ ಅಪ್ಪ ಇದ್ ಬಿಟ್ಟು ನಾನೇನು ಹೆಚ್ಚು ಕಡಿಮೆ ಮಾಡಿದ ಕೈ ಕಾಲು ಹಿಡಿತಾನೆ, ಕಿವಿ ಹಿಂಡಿತಾನಲ್ಲ, ಅವನೊಬ್ಬನೇ ಇದ್ದ ಕೂತ್ಕೊಂಡ್ಬಿಡೋ ಸಿಂಹಾಸನದ ಮೇಲೆ. ಅವನೇನು ಮಾತಾಡಲ್ವಲ್ಲ ಅವಾಗ. ಅದು ಅಷ್ಟು ಪರ್ಮಿಷನ್ ಅನ್ನ ಭಗವಂತ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಅನಾದಿ ಸ್ವರೂಪ ಪರಂಧಾಮದಲ್ಲಿ ನಾನೊಬ್ಬನೇ ಸುಮ್ಮನೆ ಆ ಸುಖದ ಅನುಭೂತಿ ಮಾಡ್ತಾ ಇರುವಂತ. ಇದು ಸಂಪೂರ್ಣ ಜವಾಬ್ದಾರಿ ಬಾಬಾ, ನನಗೇನು ಸಂಬಂಧನೇ ಇಲ್ಲ. ಆ ರೀತಿ ಬಾಬಾ ಏನ್ ಹೇಳ್ತಾರೆ, ಹೈಯೆಸ್ಟ್ ಸ್ಥಿತಿಯನ್ನು ನೀವು ಅನುಭವ ಮಾಡಬೇಕು. ನೆಕ್ಸ್ಟ್ ಹೇಳ್ತಾರೆ ಬಾಬಾ, ಸ್ವೀಟೆಸ್ಟ್. ಬಾಬನ ಜೊತೆಲಿ ಇದ್ದಾಗ ಎಷ್ಟು ಮಧುರತೆಯ ಅನುಭವ ಆಗುತ್ತೆ ಅಂತಂದ್ರೆ, ಯಾವುದೇ ಸಿಹಿಯನ್ನ ತಿಂದಾಗ್ಲೂ ಅಷ್ಟು ಅನುಭವ ಆಗೋದಿಲ್ಲ ಆತ್ಮೀಯರೇ. ಒಂದೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೀವು ಈಶ್ವರೀಯ ಸೇವೆಯನ್ನ ಮಾಡಿದಾಗಲೂ ಕೂಡ, ಜನ ನಿಮ್ಮನ್ನು ಹೊಗಳಿದಾಗಲೂ ಕೂಡ, ಸನ್ಮಾನ ಮಾಡಿದಾಗಲೂ ಕೂಡ
ಆ ಸುಖದ ಅನುಭೂತಿ ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ಅವ್ರೇನು ಹೊಗಳ್ತಾರಲ್ಲ ದಟ್ ಇಸ್ ಟೆಂಪ್ರರಿ. ಅದಕ್ಕಿಂತ ಚೆನ್ನಾಗಿರೋರು ಸಿಕ್ಕಿದಾಗ ಅವ್ರು ಬೇರೆ ಕಡೆ ಹೋಗ್ಬಿಡ್ತಾರೆ. ಕೆಲಸ ಇದ್ದಾಗ ಮಾತ್ರ ಹೊಗಳ್ತಾರೆ, ಆಮೇಲೆ ಹೊಗಳೋದಿಲ್ಲ ಆತ್ಮೀಯರೇ. ಆದರೆ ಪರಮಾತ್ಮನ ಪ್ರೀತಿ ಅಂಥದ್ದಲ್ಲ. ಅವನ ಒಂದು ಹೃದಯ ಸಿಂಹಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಆ ಸುಖವನ್ನ ಅನುಭವ ಮಾಡಿ ಅಲ್ಲಿಂದ ಕೆಳಗಡೆ ಇಳಿಲಿಕ್ಕೆ ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ನೀವು ಆತ್ಮ, ನಿಮ್ಮ ಮನ ಬುದ್ಧಿ ಪರಮಾತ್ಮನಲ್ಲಿ ಇದೆ. ವಿಷಯ ಮುಗೀತು ಅಷ್ಟೇ. ಮನಸ್ಸು ಬುದ್ಧಿ ಬೇರೆ ಎಲ್ಲೂ ಇಲ್ಲ, ಪರಮಾತ್ಮ ಮಾತ್ರ ಇದೆ. ವಿಕರ್ಮನಾದ್ರೂ ವಿನಾಶ ಮಾಡ್ಕೊಳ್ಳಿ, ಸೇವೆನಾದ್ರೂ ಮಾಡ್ಕೊಳ್ಳಿ, ವಿಶ್ವ ಕಲ್ಯಾಣನಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಬುದ್ಧಿ ಕೇವಲ ಪರಮಾತ್ಮನಲ್ಲಿ ಇದೆಯಾ? ಪರಮಾತ್ಮನ ಸಪ್ತಗುಣದ ಅನುಭವ ಮಾತ್ರ ಮಾಡ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಆರಂಭದಲ್ಲಿ ಸೆಕೆಂಡಲ್ಲೇ ಇರಬಹುದು, ನಿಮಿಷದಲ್ಲೇ ಇರಬಹುದು. ಆ ಸ್ಥಿತಿ ತಲುಪಲಿಕ್ಕೆ ಎಷ್ಟೊತ್ತಾಗ್ತದೆ? ಇಷ್ಟು ಸಮಯ, ಹೆಚ್ಚಿಗೆ ಸಮಯ ನೀವು ಇರ್ಲಿಕ್ಕಾಗತ್ತೆ. ಒಂದು 10 ಸೆಕೆಂಡ್ ಆಯ್ತು, ಮತ್ತೆ ಹೊರಗಡೆಗೆ ಹೋಯ್ತು, ಮತ್ತೆ ವಾಪಸ್ ಬರ್ಲಿಕ್ಕೆ ಎಷ್ಟೊತ್ತಾಗ್ತದೆ? ದಿನದಿಂದ ದಿನಕ್ಕೆ ಆ ಸ್ಥಿತಿ ಹೆಚ್ಚಿಗೆ ಆಗ್ತಾ ಇದೆಯಾ? ಇದನ್ನ ನಿಮ್ಮಲ್ಲೇ ನೀವೇ ಚೆಕ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಈಗೀಗ ನನಗೊಂದು ಅನುಭವ ಆಗ್ತಾ ಇದೆ. ಏನು ಅಂತಂದ್ರೆ, ಸುಮ್ಮನೆ ಕೂತ್ಕೊಂಡ್ಬಿಡೋದು. ಮೊದ್ಲು ಅನಿಸ್ತಾ ಇತ್ತು ಅಂತಂದ್ರೆ ಮನಸ್ಸು ಯೋಚನೆ ಮಾಡ್ತಾನೆ ಇತ್ತು, ಸಂಕಲ್ಪ ಮಾಡ್ತಾನೆ ಇತ್ತು, ಮಾಡ್ತಾನೆ ಇತ್ತು, ಮಾಡ್ತಾನೆ ಇತ್ತು. ಇವಾಗೇನಿಲ್ಲ, ಸುಮ್ಮನೆ ಕೂತ್ಕೊಂಡ್ ಮೊದ್ಲ ಈಗ ಅನಿಸ್ತಾ ಇದೆ, ಹೌದಲ್ವ, ಇಷ್ಟು ಚೆನ್ನಾಗಿದೆಯಲ್ವ ಸ್ಥಿತಿ. ಮೊದ್ಲು ಎಷ್ಟು ಯೋಚನೆ ಮಾಡ್ತಾ ಇದ್ವಿ, ಮಾಡ್ತಾ ಇದ್ವಿ, ಮಾಡ್ತಾ ಇದ್ವಿ, ಮಾಡ್ತಾ ಇದ್ವಿ. ಅಂದ್ರೆ ಆತ್ಮೀಯರೇ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ನಿಮ್ಗೆ ಅದು ಏನಾಗತ್ತೆ, ಸಹಜವಾಗ್ತದೆ. ಅಂದ್ರೆ ಅಪ್ನೇಕೋ ಆತ್ಮ ಸಮಜ್ಜನ ಅಂತದೇನರ್ಥ? ಆತ್ಮನಿಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಕುತ್ಕೊಂಡಿದೆ. ಅದು ಅಷ್ಟೇನು ಕೆಲಸ ಇಲ್ಲ ಅದಕ್ಕೆ, ಸುಮ್ಮನೆ ಕುತ್ಕೊಂಡಿದೆ. ಎಲ್ಲಿ? ತನ್ನ ಮನೆಯಲ್ಲಿ. ಎಲ್ಲ ಜವಾಬ್ದಾರಿ ಭಗವಂತನಿಗೆ ಒಪ್ಪಿಸಿಬಿಟ್ಟಿದೆ. ಅಂದ್ರೆ ಪರಮಾತ್ಮನ ಸಂಘವನ್ನ ಬಿಟ್ಟು ಆತ್ಮ ಬೇರೆ ಎಲ್ಲೂ ಕೂಡ ತನ್ನ ಮನಸ್ಸು ಬುದ್ಧಿಯನ್ನು ಇಡಬಾರ್ದು. ಸರಿ, ಆರಂಭದಲ್ಲಿ ಯೋಗಕ್ಕಂತ ಕುತ್ಕೊಂಡಾಗ್ಲೇನೆ ನಿಮ್ಮ ಆ ಸ್ಥಿತಿ ಇರಬಹುದು. ಮುಂದೆ ಹೋಗ್ತಾ 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 ಕರ್ಮ ಮಾಡ್ತಾನೂ ಕೂಡ ನಿಮ್ಗೆ ಏನಾಗ್ತಾ ಹೋಗ್ತದೆ, ಅದು ಇಷ್ಟ ಆಗ್ತಾ ಹೋಗ್ತದೆ. ಕರ್ಮದ ನಡುವೆನೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ವಾಕಿಂಗ್ ಅಲ್ಲಿ ಹೋಗ್ತಾ ಇದ್ದೀರಿ, ಮನೆಯಲ್ಲಿ ಮನೆಯವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ, ಅಂದ್ರೆ ಮನೆಯವರೆಲ್ಲ ಜಾಬಿಗೆ ಹೋಗಿದ್ದಾರೆ, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಅವಾಗ ನಿಮ್ಗೆ ಏಕಾಂತತನೇ ಇಷ್ಟವಾಗ್ತಾ ಹೋಗ್ತದೆ. ಈ ರೀತಿ ಈವನ್ ಬಾಬಾ ಜೊತೆ ಮಾತಾಡೋದು ಕೂಡ ಇಷ್ಟ ಆಗೋದಿಲ್ಲ ಆದ್ಮೇಲೆ, ಆ ವಾಸ್ತವಿಕ ಆತ್ಮಿಕ ಸ್ಥಿತಿನೇ ಇಷ್ಟವಾಗ್ತಾ ಹೋಗ್ತದೆ. ಈ ರೀತಿ ಬಾಬಾ ಇವತ್ತು ಮಕ್ಕಳ ಮಸ್ತಕದಲ್ಲಿ ಇರುವಂತ ಭಾಗ್ಯವನ್ನು ನೋಡ್ತಾ ಇದ್ದಾನೆ. ನೋಡಿ, ಒಬ್ಬ ಮಗು ತುಂಬಾ ಬಡತನದಲ್ಲಿದೆ ಅಂತ ತಿಳ್ಕೊಳ್ಳಿ ಲೌಕಿಕವಾಗಿ. ಆ ಮಗು ಹೇಗೆ ಜೀವನವನ್ನ ಮಾಡ್ತದೆ? ಹರಿದೋಗಿರೋ ಬಟ್ಟೆ, ಗಲೀಜಾಗಿರುವಂತ ಬಟ್ಟೆ, ಅರ್ಧಮರ್ಧ ಊಟ, ಕೊಳ್ತೋಗಿರುವಂತ ಆಹಾರ, ಶರೀರವನ್ನು ಶುದ್ಧ ಮಾಡಿಲ್ಲ. ಆ ಒಂದು ಪರಿಸ್ಥಿತಿ, ಯಾಕಂದ್ರೆ ಬಡತನ. ಅದೇ ಮಗು ಸಂಪಾದನೆ ಮಾಡ್ತಾ ಹೋದಾಗ, ಶಿಕ್ಷಣ ಪಡೆತಾ ಹೋದಾಗ ನಿಧಾನಕ್ಕೆ ಅವ್ರ ಜೀವನದಲ್ಲಿ ಬದಲಾವಣೆ ಆಗತ್ತಲ್ವಾ? ಹೊಟ್ಟೆ ತುಂಬ ಊಟ, ಮೈ ಪೂರ್ತಿ ಬಟ್ಟೆ, ಆರೋಗ್ಯದ ಮೇಂಟೆನೆನ್ಸ್, ನಿಧಾನಕ್ಕೆ ಸಾಲ ತೀರ್ತಾ ಹೋದಾಗ ಬಾಡಿಗೆ ಮನೆಯಿಂದ ಸ್ವಂತ ಮನೆ, ಸ್ವಂತ ಮನೆಯಲ್ಲಿ RCC ಮನೆ, ಕಾರು ಗೀರು ಎಲ್ಲ ಒಂದು ಬಂದ್ಬಿಟ್ಟು, ಹೌದಪ್ಪ, ಹೇಗಿದ್ದವ್ರು ಹೇಗಾದ್ರಲ್ವಾ? ಬಡತನದಲ್ಲಿರುವಂಥವ್ರು ಇವರು ಮನೆಯವರು ಓದ್ಬಿಟ್ಟು ಚೆನ್ನಾಗಿ ಸಂಪಾದನೆಯನ್ನು ಮಾಡಿಬಿಟ್ಟು ಇವತ್ತೆಷ್ಟು ಶ್ರೀಮಂತರಾಗಿದ್ದಾರೆ ಹೇಳುವಂಥದ್ದನ್ನ ನಾವು ಲೌಕಿಕದಲ್ಲಿ, ಸಾಕಾರ ಲೋಕದಲ್ಲಿ ನಾವು ನೋಡ್ತೀವಲ್ವಾ? ಸಾಲ ಮಾಡಿ EMI ಮಾಡಿ ಬಿಲ್ಡಿಂಗ್ ಮಾಡಿ ಕಾರ್ ತಗೊಳ್ಳೋದಲ್ಲ, ಹಾಗಲ್ಲ. ಸ್ವಂತ ಸಂಪಾದನೆಯಿಂದ ಸಾಧನಗಳನ್ನ ಮಾಡಿದಾಗ ಒಳ್ಳೊಳ್ಳೆ ಇಸ್ತ್ರಿ ಹಾಕೊಂಡಿರುವಂತ ಬಟ್ಟೆ, ಸುಂದರವಾದಂಥ ಶಾರೀರಿಕವಾದಂಥ ಶೃಂಗಾರ, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಈ 21ನೇ ಜನ್ಮದಲ್ಲಿ ಪೂರ್ತಿಯಾದಂತಹ ಆರೋಗ್ಯ, ಮಾನಸಿಕ, ಶಾರೀರಿಕ, ಆತ್ಮಿಕ, ಸಾಮಾಜಿಕ, ವಿಶ್ವದ ಎಲ್ಲ ಆರೋಗ್ಯ ಪೂರ್ತಿ ಕೊಡುವಂಥವನು ಭಗವಂತ. ಎಷ್ಟು ಅವರಲ್ಲಿ ಆ ಭಾಗ್ಯ ಹೇಳುವಂಥದ್ದು ಸೇರ್ತಾ ಹೋಗ್ತದೋ, ಆ ಭಾಗ್ಯದ ಸಾಧನಗಳು ಬೇರೆಯವರಿಗೆ ಗೋಚರವಾಗ್ತವೆ. ಅದರ ಅನುಸಾರ ಆ ಸಾಧನಗಳನ್ನ ಅವರು ಧರಿಸ್ತಾರೆ. ಅದ ಶಾರೀರಿಕವಾಗಿ ಪ್ರಪಂಚದಲ್ಲಿ ನೋಡಿದಿರಿ. ಹಾಗೆ ಇವತ್ತು ಪರಮಾತ್ಮ ಏನ್ ಹೇಳ್ತಿದ್ದಾರೆ, ಆತ್ಮಿಕವಾಗಿ ಭಗವಂತನೆದುರುಗಡೆ ನನ್ನ ಸಾಲ ತೀರಿಸೂ ಅಂತ ಒಬ್ಬ ಇಡ್ತಾ ಬಂದಿರುವಂತ ನನ್ನ ಮಕ್ಕಳು ಯಥಾರ್ಥ ಈಶ್ವರಿ ಜ್ಞಾನ ಮತ್ತು ತಪಸ್ಸಿನಿಂದ ಎಷ್ಟು ಆತ್ಮಿಕ ಮತ್ತು ಶಾರೀರಿಕ ಆರೋಗ್ಯವನ್ನ, ಸಾಮಾಜಿಕ ಆರೋಗ್ಯವನ್ನ ರೆಡಿ ಮಾಡ್ಕೊಂಡಿದ್ದಾರೆ.
ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಎಷ್ಟು ಭಾಗ್ಯ ಮಾಡ್ಕೊಂಡಿದ್ದಾರೆ, ಆ ಭಾಗ್ಯದ ಜೊತೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಆ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು ನೋಡ್ತಾ ಇದ್ದಾರೆ. ಎಷ್ಟು ಶ್ರೀಮಂತಿಕೆ ಇರ್ತದೋ ಅಷ್ಟು ಶರೀರದಲ್ಲಿ ಗೊತ್ತಾಗ್ತದೆ. ಆಹಾರದಲ್ಲಿ, ಬಟ್ಟೆಯಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಗೊತ್ತಾಗತ್ತಲ್ಲೋ ಶ್ರೀಮಂತಿಕೆ. ಹಾಗೆ ಆ ಆತ್ಮದಲ್ಲಿ ಇರುವಂತಹ ಒಂದು ಹೊಳಪು, ಶಕ್ತಿ, ಸಂಪಾದನೆಯ ಒಂದು ನಶೆ ನೋಡ್ತಾ ಇದ್ದಾರೆ. ಆತ್ಮೀಯರೇ, ಅಂತರಾಳದಲ್ಲಿ, ಅಂತರ್ಮುಖತೆಯಲ್ಲಿ ಏಕಾಂತವಾಗಿ ಕೂತ್ಕೊಂಡು ನಿಮ್ಮ ಮನಸ್ಸಿನಿಂದ ನಿಮ್ಮದೇ ಆತ್ಮವನ್ನು ಒಂದು ಕ್ಷಣ ನೋಡಿ. ನಾನು ಹಿಂಗಿದ್ದೇನಾ? ಇಷ್ಟು ಸ್ವಚ್ಛವಾಗಿದ್ದೇನಾ? ಇಂಥ ಸುಂದರ ಸುಖದ ಅನುಭೂತಿಯನ್ನು ನಾನು ಮಾಡ್ತಾ ಸಂಪೂರ್ಣವಾದಂಥ ಪ್ರಪಂಚವನ್ನ ಮರೆತು ಬಿಟ್ಟಿದ್ದೇನಾ? ಆದ್ಮೇಲೆ ಒಂದು ಸತ್ಯ ಗೊತ್ತಿರಲಿ, ಈ ರೀತಿ ನೀವು ಅನುಭವವನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ಜೊತೆಗಾರರಿಗೆ ಖಂಡಿತವಾಗ್ಲೂ ಒಳ್ಳೇದು ಹಾಗೆ ಆಗ್ತದೆ. ನಿಮ್ಮ ಕಲ್ಯಾಣ ಹಾಗೆ ಆಗ್ತದೆ. ಒಂದು ಸೆಕೆಂಡ್ನಲ್ಲಿ ಪದಮದಷ್ಟು ಸಂಪಾದನೆ ಮಾಡಿದಾಗ ನಿಮ್ಮ ತಂದೆ ನಿಮ್ಮ ಸಾಲ ತೀರಿಸೋದಿಲ್ವಾ? 21 ಜನ್ಮಕ್ಕೆ ಉಳಿತಾಯ ಮಾಡೋದಿಲ್ವಾ? ಅದರ ಅಭಾವದಿಂದ ನನ್ನ ಮನಸ್ಸನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತ ಅತಿ ಅವಶ್ಯಕತೆ ಇದೆ. ಅದಕ್ಕೆ ಬಾಬಾ ಇವತ್ತು ಮುಂದೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮಗು, ರಾಜಯೋಗವನ್ನ ನಿನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ನಿಸ್ವಾರ್ಥ ಭಾವದಿಂದ ವಿಶ್ವ ಕಲ್ಯಾಣಕ್ಕೋಸ್ಕರ ಯಾವ ಮಗು ತನ್ನ ಸಮಯವನ್ನ, ಸಂಕಲ್ಪವನ್ನ ಭಗವಂತನಿಗೆ ಕೊಡ್ತಾರೋ ಅಂತಹ ಮಗುವನ್ನೇ ನಾನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಈ ಸೇವೆಯನ್ನ ಮಾಡಲಿಕ್ಕೆ ಅವರನ್ನ ನಿಮಿತ್ತರನ್ನಾಗಿ ನಾನು ಮಾಡ್ತೇನೆ. ಯಾಕಂದ್ರೆ ನನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಆ ಮಕ್ಕಳು ನನಗೆಲ್ಲೂ ಕೂಡ ಅಡೆತಡೆಯನ್ನ ಕೊಡೋದಿಲ್ಲ ಅಂತ ಎಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಗ್ರಿಮೆಂಟಿನ ಅನುಸಾರದಲ್ಲಿ ತುಂಬಾ ಸಮಯದಲ್ಲಿ ನನಗೆ ಮಾಡಿ ತೋರಿಸಿರೋದಕ್ಕೆ, ಅದರ ಒಂದು ಅನುಭವ ನನಗಿರೋದಕ್ಕೆ, ಅದರ ಆಧಾರದಲ್ಲಿ ಮುಂದೆ ಒಂದು ದಿನ ನಾನು ಪ್ರಪಂಚದಲ್ಲಿ ಅವರನ್ನ ಪ್ರತ್ಯಕ್ಷ ಮಾಡಿಸ್ತೇನೆ. ನಾನು ಸುಮ್ಮನೆ ಮಾಡಿಸೋದಿಲ್ಲ, ಆದರೆ ಅದರ ಮೊದಲು ಅವ್ರನ್ನ ಟೆಸ್ಟಿಂಗ್ ಅನ್ನ ಮಾಡಿಬಿಟ್ಟು ನೋಡ್ತೇನೆ. ಇಂತಹ ಒಂದು ಸಂದರ್ಭದಲ್ಲಿ ಮಕ್ಕಳೇ, ನಿಮ್ಮ ಎದುರುಗಡೆಗೆ ಪರಿಸ್ಥಿತಿಗಳು ಬರ್ತವೆ, ವಿಘ್ನಗಳು ಬರ್ತವೆ, ಹುಲಿನೂ ಬರ್ತದೆ, ಬೆಕ್ಕು ಬರ್ತದೆ, ಇಲಿನೂ ಬರ್ತದೆ. ಅಂದ್ರೆ ಹುಲಿ ಅಂದ್ರೆ ನಿಮ್ ಕಣ್ಣೆದುರುಗಡೆ ಬರ್ತದೆ ಅಂತಲ್ಲ, ದೊಡ್ಡ ಸಮಸ್ಯೆಗಳು ಬರ್ತವೆ. ಅವಾಗ ಒದ್ದಾಡ್ಬಿಟ್ಬಿಟ್ಟು ಬಾಬನ ಕೈಯಲ್ಲಿ ಬಿಟ್ಬಿಡ್ತೀರಾ? ಬಾಬಾ ಸಮಸ್ಯೆ ಪರಿಹಾರ ಆದ್ಮೇಲೆ ಸೇವೆ ಮಾಡ್ತೇನೆ ಅಂತ ಹೇಳ್ತೀರಾ? ಕೆಲವೊಂದ್ಸಲ ರಾಯಲ್ ಮಾಯೆ ರೂಪದಲ್ಲಿ ಏನಾಗ್ತದೆ ಅಂತಂದ್ರೆ ಶ್ರೀಮಂತಿಗೆ ಬಂದ್ಬಿಡ್ತದೆ, ಲಾಭಗಳಾಗ್ಬಿಡ್ತವೆ, ಹೆಸರು ಕೀರ್ತಿಗಳು ಬಂದ್ಬಿಡ್ತವೆ. ಅಲ್ಲೇನಾದ್ರೂ ಹೋಗ್ತಾ ಇದ್ದೀರಾ? ಇದು ಎಲ್ಲವನ್ನೂ ಕೂಡ ಭಗವಂತನೇ ಟೆಸ್ಟ್ ಮಾಡ್ತಾರೆ. ಡ್ರಾಮಾನು ಟೆಸ್ಟ್ ಮಾಡ್ಬೋದು, ಮಾಯಿನೂ ಟೆಸ್ಟ್ ಮಾಡ್ಬೋದು, ಭೂತ ಪ್ರೇತಾತ್ಮಗಳು ಟೆಸ್ಟ್ ಮಾಡ್ಬೋದು ಅಲ್ವಾ? ಅದು ಎಲ್ಲರ ಪರೀಕ್ಷೆಯಲ್ಲೂ ಪಾಸ್ ಆದ ಮೇಲೆ ನನ್ನ ಮಕ್ಕಳು ಸ್ಟ್ರಾಂಗ್ ಆದ್ರು ಅಂತಂದಾಗ ಆಗ ಮಕ್ಕಳ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗತ್ತೆ. ಅದಕ್ಕೆ ಆ ರೀತಿ ಭಾಗ್ಯದ ಕಡೆಗೆ, ಪಾತ್ರದ ಕಡೆಗೆ ದಾಪುಗಾಲು ಇಡ್ತಾ ಇರುವಂತಹ, ಹೆಜ್ಜೆಯನ್ನು ಇಡುವಂತಹ ಒಂದು ಹೆಜ್ಜೆ ಧೈರ್ಯದ ಹೆಜ್ಜೆ ಮಕ್ಕಳದು, 1000 ಹೆಜ್ಜೆ ಪರಮಾತ್ಮಂತು. ಆ ರೀತಿ ಮಾಡ್ತಾ ಇರುವಂತ ಮಕ್ಕಳ ಭಾಗ್ಯದ ರೇಖೆಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಹೇಗೆ ಲೌಕಿಕದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರಲ್ಲ, ಬಂಗಾರವನ್ನ ನೋಡ್ತಾರಲ್ಲ, ಬಿಲ್ಡಿಂಗ್ ನೋಡ್ತಾರಲ್ಲ, ಹಾಗೆ ಆತ್ಮದಲ್ಲಿ ಆಗಿರುವಂತ ಸಂಪಾದನೆ ಆಗಿರುವಂತ ಕಾರಣದಿಂದ ಅದರ ಒಂದು ಪ್ರತಿಫಲನೆ ಹೇಳುವಂಥದ್ದು ಮಸ್ತಕದಲ್ಲಿ, ಆತ್ಮದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಒಂದು ಭಾಗ್ಯವನ್ನ ನೋಡ್ಬಿಟ್ಟು ಬಾಬ್ ದಾದಾ ಖುಷ್ ಆಗ್ತಿದೆ. ಯಾವುದು ಇಲ್ಲಿವರೆಗೆ ಹೇಳಿದ್ರಲ್ಲ ಅದು ಭಾಗ್ಯ. ಮುರಳಿಲಿ ಬಾಬಾ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾವುದೋ ಒಂದು ಸಣ್ಣ ವಿಷಯ ಆದ ಖುಷಿ ಆಗ್ಬಿಟ್ಟು ಥ್ಯಾಂಕ್ ಯು ಅಂತಂದಾಗ ನೀವು ಖುಷಿ ಆಗ್ಬೋದು, ಬಾಬಾನು ಖುಷಿ ಆಗ್ಬೋದು. ಆದರೆ ಬಾಬಾ ಖುಷಿ ಆಗೋದು ಯಾವುದಲ್ಲಿ? ವರ್ತಮಾನ ಸಮಯದಲ್ಲಿ ನನ್ನ ಪಾತ್ರವನ್ನ ಮಾಡ್ಲಿಕ್ಕೆ ಯಾವ ಮಕ್ಕಳು ನನಗೆ ಜೊತೆಗಾರರಾಗಿರ್ತಾವ. ಬಾಬನಿಗೇನು ಇಷ್ಟ ಗೊತ್ತಾ? ನೀವು ಕೇಳಿರುವಂತ ಡಿಮಾಂಡ್ ಅನ್ನ ಬಾಬಾ ಮಾಡ್ಕೊಟ್ಬಿಟ್ಟು ಥ್ಯಾಂಕ್ಸ್ ಕೇಳಿದ್ರೆ ಬಾಬನಿಗೆ ಇಷ್ಟ ಆಗೋದಿಲ್ವಂತೆ. ಬಾಬನಿಗೆ ಯಾವ್ದು ಇಷ್ಟ? ನಾನು ಹೇಳಿರುವಂತ ಕೆಲಸವನ್ನ ಮಕ್ಕಳು ನನ್ನ ಕೆಲಸ ಮಾಡ್ಕೊಟ್ಟಾಗ ಬಾಬನಿಗೆ ಇಷ್ಟ. ಇನ್ನೊಂದು ಬಾಬನಿಗೆ ಏನು ಗೊತ್ತಾ? ನೀವು ನನ್ನ ಕೆಲಸ ಮಾಡ್ಕೊಡೋದು ಬೇಡ, ನನ್ನ ಕೆಲಸ ನಾನು ಮಾಡ್ಕೊಳ್ತೇನೆ, ನೀನ್ ಜಾಗ ಖಾಲಿ ಮಾಡಿದ್ರೆ ಸಾಕಷ್ಟು, ನಿನ್ನಲ್ಲಿ ಇರಬೇಡ, ಮತ್ತೆ ಕೀಟ್ಲೆ ಮಾಡಬೇಡ, ನನ್ನ ಡಿಸ್ಟರ್ಬ್ ಮಾಡಬೇಡ, ಅಷ್ಟು ಮಾಡಿದ್ರೆ ಸಾಕು, ನೀನು ನನಗೆ ಜಾಗ ಬಿಟ್ಕೊಡು ಸಾಕು. ಹಂಗಂದ್ರೆ ಜಾಗ ಬಿಟ್ಕೊಡೋದು ನಿದ್ರೆ ಮಾಡಬೇಡ, ನೀನು ಎಚ್ಚರಾವಸ್ಥೆಯಲ್ಲಿ ಇರಬೇಕು, ನನಗೆ ಬಿಟ್ಕೊಟ್ಟಿರೋದು ನಿನಗೆ ಗೊತ್ತಿರಬೇಕು, ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಿರಬೇಕು. ಆದ್ರೆ ಆ ಕಾಲದಲ್ಲಿ ಮಧ್ಯದಲ್ಲಿ ಬರಬಾರ್ದು. ಇಷ್ಟು ಸಮಯ ನನಗೆ ಏನು ಗೊತ್ತಾಗ್ಲಿಲ್ಲ, ನಮ್ಮಪ್ಪ ಮಾಡಿದ್ದಾರೆ,
ಹೀಗೆ ಗುಲ್ಜಾರ್ ದಾದಿಯವರು 7:15ಗೆಲ್ಲ 7:15 7:45 ಒಳಗಡೆಗೆ ಬಾಬನಿಗೆ ಶರೀರವನ್ನು ಅರ್ಪಣೆ ಮಾಡ್ತಿದ್ರು. ಸಮಯದ ಅನುಸಾರ ಹೊಸ ವರ್ಷಕ್ಕಾಗಿದ್ರೆ 1 ಗಂಟೆಗೆ ಬರ್ತಾ ಇದ್ರು. ಆರಂಭದಲ್ಲಿ ಬಾಬಾ ಹೇಳ್ತಾರೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಇರ್ತಾ ಇದ್ರಂತೆ. ಆಮೇಲೆ ವಾಪಸ್ ಸಾಕಾರ ವತನದಲ್ಲಿ ಬಂದಾಗ ದಾದಿಯರಿಗೆ ಗೊತ್ತಾಗ್ತಲ್ಲ ಇಷ್ಟು ಹೊತ್ತಿನವರೆಗೆ ನನ್ನ ಶರೀರವನ್ನು ಬಾಬಾ ತಗೊಂಡಿದ್ರು. ಗೊತ್ತಾಗ್ತಿತ್ತು ತಾನೆ? ಹಾಗೆ ನಿಮ್ಗೂ ಕೂಡ ಯೋಗದ ಸಮಯದಲ್ಲಿ ನಿಮ್ಗೆ ಗೊತ್ತಾಗಬೇಕು ಇಷ್ಟು ಸೆಕೆಂಡ್, ಇಷ್ಟು ನಿಮಿಷ ಬಾಬಾ ಇವಾಗ ತಗೊಂಡಿದ್ದಾರೆ. ನಾನು ಈ 3 ಲೋಕದಿಂದ ನಾನು ಇವಾಗ ಡಿಸ್ಕನೆಕ್ಟ್ ಆಗಿದ್ದೆ. ಡಿಸ್ಕನೆಕ್ಟ್ ಅಂತಂದ್ರೆ ಏನು? ನಿಮ್ಗೇನು ಗೊತ್ತಿಲ್ಲ ಅಂತಲ್ಲ. ಏನು ಎಲ್ಲ ಗೊತ್ತಿರ್ತದೆ. ಕೇವಲ ಆ ಒಂದು ಸೇವೆ, ಆ ಒಂದು ಸುಖದ ಕಡೆಗೆ ಮಾತ್ರ ನಿಮ್ಮ ಮನಸ್ಸು. ಹೇಗೆ ಫಿಲ್ಮ್ ಬಂದ್ರೆ 3 ಗಂಟೆ ಪ್ರಪಂಚದಿಂದ ಮುಕ್ತವಾಗ್ಬಿಟ್ಟು ಫಿಲ್ಮಿನ ಕಡೆನೇ ನಾವು ಹೇಗೆ ಕೇಂದ್ರೀಕೃತ ಆಗಿರ್ತೀವಿ, ಆ ರೀತಿ ನಮ್ಗೆ ಸ್ಪಷ್ಟವಾಗಿ ಅನಿಸಬೇಕು ಸಂಪೂರ್ಣವಾಗಿ ಮನಸ್ಸನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಬಾಬಾ ಕೇಳ್ತಾರೆ, ಮಕ್ಕಳನ್ನ ನೋಡ್ಬಿಟ್ಟು ತಂದೆ ಖುಷಿ ಆಗ್ತಿದಾರೋ, ತಂದೆನ ನೋಡ್ಬಿಟ್ಟು ಮಕ್ಕಳು ಖುಷಿ ಆಗ್ತಾ ಇದ್ದಾರೋ? ಬಾಬಾ ಹೇಳ್ತಾರೆ ಇಬ್ಬರೂ ಖುಷಿ ಆಗ್ತಿದ್ದಾರೆ. ಯಾಕೆ? ತಂದೆಗೆ ಬೇಕಾದಾಗ ಮಕ್ಕಳಿದ್ದಾರೆ, ಮಕ್ಕಳಿಗೆ ಬೇಕಾದಾಗ ತಂದೆ ಇದ್ದಾಗ, ಇಬ್ಬರು ಆಲಿಂಗನವನ್ನು ಮಾಡಿದಾಗ, ಇಬ್ಬರು ಸಂಗಮವಾದಾಗ, ಇಬ್ಬರು ಜೊತೆ ಸೇರಿದಾಗ, ಇಬ್ಬರ ಮನೋಭಾವನು ಒಂದೇ ಇದ್ದಾಗ, ಇಬ್ಬರ ಕರ್ತವ್ಯ ಒಂದೇ ಇದ್ದಾಗ, ಇಬ್ಬರ ಕಾರಣದಿಂದ ಪ್ರಪಂಚದ ಎಲ್ಲರೂ ಸುಖವಾದಾಗ ಬಾಬಾನು ಖುಷ್, ಮಕ್ಕಳು ಖುಷ್, ವಿಶ್ವನು ಖುಷ್. ಅದಕ್ಕಾಗಿ ಭಗವಂತನ ಪಾತ್ರದಿಂದ ನನ್ನ ಮಕ್ಕಳು ಖುಷಿಯಾಗಿದ್ದಾರಾ? ಅದು ಖುಷಿಯಾಗಬೇಕು ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನನ್ನ ಜೊತೆಗಿರ್ಬೇಕು. ಹೀಗೆ ಯೋಚನೆ ಮಾಡಿ ಆತ್ಮೀಯರೇ. ಒಬ್ಬ ತಂದೆ ತನ್ನ ಮಕ್ಕಳನ್ನ ಮಾತಾಡ್ಲಿಕ್ಕೆ ತನ್ನ ಮನೆಯಿಂದ ಬರ್ತಾರೆ, ಪರಂಧಾಮದಿಂದ. ಪ್ರತಿಯೊಬ್ಬರ ಮನೆಗೆ ಹೋದ್ರು ಕೂಡ ಮಕ್ಕಳುಗಳು ಅಂತ ಅಳ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಅದು ಬೇಕು, ಇದು ಬೇಕು, ನೀನು ಅದು ಮಾಡಿಲ್ಲ, ಇದು ಮಾಡಿ, ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತಂದ್ರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಆ ತಂದೆಯ ಮನೋಸ್ಥಿತಿ ಹೇಗಿರ್ತದೆ ಹಿಂಗೆ ಯೋಚನೆ ಮಾಡಿ. ಎಲ್ಲರ ಮನೇಲಿ ಬರೀ ಅಳೋದೇ ಕೆಲಸ. ಕೆಲವೊಂದು ಮಕ್ಕಳು ಬೆರಳೆಣಿಕೆ ಅಷ್ಟು ಮಕ್ಕಳು ಮಾತ್ರ ಭಗವಂತ ಬಾರಪ್ಪ, ನಿನ್ನ ಸುಖ ಒಂದು ಬಿಟ್ಟು ಬೇರೆ ಏನು ಬೇಡ, ನಾವು ನಿಜವಾಗ್ಲೂ ಖುಷಿಯಾಗಿದ್ದೀವಿ ಅಂತ ಬಿಟ್ಟು ಹೇಳಿಬಿಟ್ಟು ಭಗವಂತನ ಸುಖದ ಜೊತೆಯ ಅನುಭವವನ್ನು ಮಾಡಿದ್ರೆ, ಹಾಗಿದ್ರೆ ತಂದೆ ಪುನಃ 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 ಯಾರ ಮನೆಗೆ ಹೋಗ್ತಾನೆ ಹೇಳಿ ನೋಡೋಣ. ಇವತ್ತಿನ ಸಾಕಾರ ಮುರಳಿಲೂ ಬಾಬಾ ಹೇಳಿದ್ದಾರೆ, ಎಲ್ಲರ ಪಾತ್ರವನ್ನು ನಾನು ನೋಡೋದಿಲ್ಲ, ಆದ್ರೆ ನನ್ನ ಮಕ್ಕಳನ್ನ ಮಾತ್ರ ನಾನು ನೋಡ್ತಾ ಇರ್ತೇನೆ. ಹಾಗಿದ್ರೆ ಯಾವ ತಂದೆಗೆ ಯಾವ ಮಕ್ಕಳ ಜೊತೆಗಿರೋದು ಇಷ್ಟ? ಕಂಪ್ಲೇಂಟ್ ಮಾಡೋರು, ಬೇಡೋರು, ಕೂಗೋರು, ಅಳೋರು ಅವ್ರ ಇಷ್ಟನೋ? ಅಥವಾ ತಂದೆಯ ಪ್ರೀತಿಯನ್ನು ಅನುಭವ ಮಾಡಿ ಏನು ಕಂಪ್ಲೇಂಟ್ ಇಲ್ಲ ಬಾಬಾ, ಏನು ಸಮಸ್ಯೆ ಇಲ್ಲ, ಏನು ತೊಂದರೆನೇ ಇಲ್ವೇ ಇಲ್ಲ, ನಮ್ಗೆ ಏನಿಲ್ಲ, ಕೇವಲ ನಿಮ್ ಜೊತೆಗಿದ್ದೀವಿ, ನಮಸ್ತಾಗಿದ್ದೀವಿ ಅಂದ್ರೆ ಬರೀ ಬಾಯಲ್ಲಿ ಮಾತ್ರ ಅಲ್ಲ, ವಾಸ್ತವಿಕತೆಯಲ್ಲೂ ಕೂಡ ನಾಟಕದ ಅನುಸಾರ ನಿಮ್ಗೆ ಏನು ಕೊಟ್ಟಿದಾರೋ ಆತ್ಮೀಯರೇ? 3 ಊಟ ಕೊಟ್ಟಿದಾರಲ್ಲ, ಹಾಕೊಳ್ಳಿಕ್ ಬಟ್ಟೆ ಕೊಟ್ಟಿದಾರಲ್ಲ, ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದಾರಲ್ವಾ? ನೀವು ಗೃಹಸ್ಥದಲ್ಲಾದ್ರೂ ಇರ್ಲಿ, ಸೇವಾ ಎಲ್ಲಾದ್ರೂ ಇರ್ಲಿ, ಅದು ಅವಕಾಶ. ಥ್ಯಾಂಕ್ ಯು ಬಾಬಾ. ಎಲ್ಲದಕ್ಕಿಂತ ಮುಖ್ಯವಾಗಿ 5,000 ವರ್ಷದಲ್ಲಿ ನನ್ನನ್ನು ಆಯ್ಕೆ ಮಾಡಿದೆಯಲ್ಲ ಇಂಥ ಮಹಾನ್ ಕಾರ್ಯಕ್ಕೆ. ನನ್ನಲ್ಲಿ ಎಷ್ಟು ರಾಕ್ಷಸಿತನ ಇದೆ, ಕೊಳಕುತನ ಇವತ್ತು ಕೂಡ ಇದೆ, ನನಗೆ ಗೊತ್ತಿದೆ. ನೀನು ಎಲ್ಲಿರುವಂತ ಎಲ್ಲಾ ಶ್ರೀಮತವನ್ನು ನಾನು ಫಾಲೋ ಮಾಡ್ತಾ ಇಲ್ಲ, ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅವರವ್ರು ಚೆಕ್ ಮಾಡಿದಾಗ. ಆದರೂ ಕೂಡ ನನ್ನ ಮೇಲೆ ದಯೆ ಭಾವನೆ ಇಟ್ಕೊಂಡ್ಬಿಟ್ಟು ಮಾಡಿದೆಯಲ್ಲ ಬಾಬಾ, ಥ್ಯಾಂಕ್ ಯು. ಅದಕ್ಕಾಗಿ ಆ ತಂದೆ ಎದುರುಗಡೆಗೆ ಎಂದೂ ಕೂಡ ಏನ್ ಮಾಡಬಾರ್ದು, ನಿಮ್ಮ ಬಲಹೀನತೆಗಳನ್ನ ಕಡಿಮೆತನವನ್ನ ಹೇಳಬೇಡಿ. ಹೇಳಬೇಡಿ ಅಂತಂದ್ರೆ ಇದ್ದಾಗ ಹೇಳದೆ ಇರೋದು ಹೆಂಗಾಗತ್ತೆ ಅಣ್ಣವ್ರೆ? ನೋಡಿ, ಬಾಬಾ ಹೇಳಿರುವಂತ ರೀತಿಯಲ್ಲಿದ್ರೆ ಅದನ್ನು ಹೇಳುವಂತ ಬಾಬಾ ಅವಕಾಶನೇ ಕೊಡೋದಿಲ್ಲ. ಅದಕ್ಕಿಂತ ಮೊದಲೇ ನಿಮ್ಗೆ ಏನು ಬೇಕು ಅಷ್ಟು ಕೊಡ್ತಾ ಹೋಗ್ತಾರೆ ಆತ್ಮೀಯರೇ. ಅದಕ್ಕಾಗಿ ಶಾರೀರಿಕವಾಗಿ ಸಿಂಪ್ಲಿಸಿಟಿಯಲ್ಲಿ, ಆತ್ಮಿಕವಾಗಿ ಶ್ರೀಮಂತಿಕೆಯಲ್ಲಿ. ಶಾರೀರಿಕವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಗಮನವನ್ನ ಕೊಡಿ. ಆತ್ಮಿಕವಾಗಿ ಸಂಪಾದನೆ ಮಾಡಬೇಕು 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 ಅಂತ ಗಮನ ಕೊಡಿ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆತ್ಮೀಯರೇ, ಪ್ರಪಂಚದಲ್ಲಿ ಹಣ 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 ಅಂತ ಯಾರು ಓಡ್ತಾ ಇದ್ದಾರೋ ದಿನದಿಂದ ದಿನಕ್ಕೆ ದುಃಖದ ಕಡೆ ಹೋಗ್ತಾ ಇದ್ದಾರೆ. ಯಾರು ಆತ್ಮಿಕ ಸಂಪಾದನೆ ಕಡೆ ಹೋಗ್ತಾ ಇದ್ದಾರೋ ನಿಮ್ಮ ಜೀವನವನ್ನೇ ನೋಡ್ಕೊಳ್ಳಿ ಆದ್ಮೇಲೆ ಬೇರೆ ಏನು ಬೇಡ. ಇಷ್ಟು ದಿನದವರೆಗೆ ಶಾರೀರಿಕ ಸುಖ, ಇಂದ್ರಿಯ ಸುಖ, ಶರೀರವನ್ನು ಸುಂದರ ಮಾಡುದು, ಸಂಸಾರ, ಕುಟುಂಬ ಅಂತ ಮಾಡಿದಾಗ ನಿಮ್ಮ ಜೀವನ ಹೇಗಾಯ್ತು? ಇವತ್ತು ಪರಮಾತ್ಮ 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 ಅಂದಾಗ ಸ್ವಾರ್ಥದಕ್ಕಿಂತ ಈಶ್ವರಿ ಸುಖದ ಕಡೆಗೆ, ವಿಶೇಷವಾಗಿ ಮನಸಾ ಸೇವೆಯ ಕಡೆಗೆ, ತಪಸ್ಸಿನ ಕಡೆ ಗಮನವನ್ನ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಆಗಿರುವಂತ ಬದಲಾವಣೆಗಳನ್ನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅವಾಗ ಗೊತ್ತಾಗ್ತದೆ ವಾಸ್ತವಿಕತೆ ಏನು ಅಂತ. ಅದಕ್ಕಾಗಿ
ಅಂತಹ ಮಕ್ಕಳ ತೀರಾ ಅವಶ್ಯಕತೆ ನನಗಿದೆ. ಮಕ್ಕಳೇ, ನಿಮಗೇನು ಅನುಭವ ಆಗಿದೆ, ಅದು ನಿಮ್ಮ ಸಹೋದರ ಆತ್ಮನಿಗೂ ಕೂಡ ಅನುಭವ ಆಗ್ಬೇಕಲ್ವಾ? ಆ ಪ್ರಕಾಶತೆಯ ಅನುಭವ ನಿಮ್ಗೆ ಆಗ್ಬೇಕಲ್ವಾ? ಸೂರ್ಯನ ಬೆಳಕಿನಲ್ಲಿ ನೀವು ಜೀವನ ಮಾಡ್ತಿದ್ದೀರಿ. ಆದ್ರೆ ನಿಮ್ಮ ಸಹೋದರ ಆತ್ಮಗಳು ಕತ್ಲೆಯಲ್ಲಿದ್ದಾರೆ. ಯಾಕೆ ಕತ್ಲೆಯಲ್ಲಿದ್ದಾರೆ? ಪಾಪ ಅವರೇ ಕತ್ಲೆಯಲ್ಲಿದ್ದಾರೆ. ಅವ್ರು ಬೆಳಕಲ್ಲಿ ಬರ್ಬೋದಲ್ವಾ? ಅವ್ರು ಬೆಳಕಲ್ಲಿ ಬರ್ಬೋದು ಮಕ್ಕಳೇ. ಈ ಬಲ್ಬಿನ ಮೇಲೆ ಕಪ್ಪು ಇದ್ದಿದ್ದಿದ್ರೆ ಅವ್ರಿಗೆ ಬೆಳಕೆಲ್ಲಿಂದ ಬರ್ತದೆ ಬೆಳಕು ನೀವು? ಆ ಬಲ್ಬ್ ನೀವಾಗಿದ್ದೀರಿ. ಅಷ್ಟು ಸ್ವಚ್ಛವಾಗಿ. ಆವಾಗ ಬೆಳಕು ಹೋಗ್ಬಿಟ್ಟು ಅವ್ರಿಗೆ ತಲುಪತ್ತೆ. ಆ ರೀತಿ ಮಾಡಲಿಕ್ಕೆ ನಿಮಿತ್ತ ಆತ್ಮರು ನೀವೇನಾ? ನೀವೇನೆ. ಅನಿಸ್ತಾ ಇದೆಯಾ? ನೀವೇ ಅಂತ ಅನಿಸ್ತಾ ಇದೆಯಾ? ಬೇರೆ ಯಾರೋ ಅಂತ ಅನಿಸ್ತಾ ಇದೆಯಾ? ಹೋದ ಕಲ್ಪದಲ್ಲೂ ನೀವೇ ಆಗಿದ್ರಿ. ಇವತ್ತು ಕೂಡ ನೀವೇ ಆಗಿದ್ದೀರಿ. ಮುಂದೇನು ಕೂಡ ನೀವೇ ಆಗಿದ್ದೀರಾ. ಅದಕ್ಕಾಗಿ ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಮಾಸ್ಟರ್ ದಾತಾ ಮಕ್ಕಳು ಯಾವಾಗ ಪ್ರತ್ಯಕ್ಷವಾಗ್ತಾರೆ? ಇಲ್ಲ ಇಲ್ಲ ಬಾಬಾ, ಆಲ್ರೆಡಿ ನಾನು ಪ್ರತ್ಯಕ್ಷ ಆಗ್ಬಿಟ್ಟಿದ್ದೇನೆ. ಜನರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ನಾನು ಯೋಗದಲ್ಲಿ ಕೂತ್ಕೊಂಡಾಗ ನನಗೆ ಇದೇ ಅನುಭವ ಆಗ್ತಾ ಇರ್ದೆ ಅಂತ ಕೆಲವೊಂದು ಮಕ್ಕಳು ಹೇಳ್ತಾರಂತ. ನನಗೆ ಪ್ರತ್ಯಕ್ಷ ಆಗೋದು ಇಷ್ಟ ಇಲ್ಲ ಅಂತ. ನಾವ್ ಹೇಳ್ತಾರೆ ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಆ ರೀತಿ ಇದ್ದಾಗ ಮುಂದೆ ನಾನು ಪ್ರತ್ಯಕ್ಷ ಮಾಡೇ ಮಾಡ್ತೇನೆ. ಇನ್ನು ಪ್ರತ್ಯಕ್ಷ ಆಗಿಲ್ಲ ಅಂತಂದ್ರೆ ಅದಕ್ಕಿನ್ನೂ ನೀವು ತಯಾರಾಗಿಲ್ಲ. ಅಂದ್ರೆ ಸ್ಟೇಜ್ ಮೇಲೇನೋ ಬಂದಿದ್ದೀರಿ, ನಾಟಕ ಮಾಡಬೇಕು ಅಂತ ಬಂದಿದ್ದೀರಾ, ಎದುರುಗಡೆಗೆ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಇನ್ನು ಪರದೆಯಲ್ಲಿ ಮೇಕಪ್ ಮಾಡ್ತಾ ಇದ್ದೀರಿ, ಇನ್ನು ಪರದೆ ಎಳೆದಿಲ್ಲ. ಕೆಲವೊಂದ್ಸಲ ಏನಾಗತ್ತೆ, ನಾಟಕದಲ್ಲಿ ಎಲ್ಲಾ ರೆಡಿ ಮಾಡ್ಕೊಂಡು ಕುಂತಿರ್ತಾರೆ, ಇನ್ನು ಅವ್ರ ಪಾತ್ರ ಬಂದಿರೋದಿಲ್ಲ ಅಷ್ಟೇ. ಎಲ್ಲ ರೆಡಿ ಆಗಿರ್ತಾರೆ, ಪಾತ್ರ ಬಂದಿರೋದಿಲ್ಲ ಅಷ್ಟೇ. ಓಕೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಥಿತಿನ ಆ ರೀತಿ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಇನ್ನು ಬಾಬಾ ಅದನ್ನ ಉಪಯೋಗ ಮಾಡ್ಕೊಂಡಿಲ್ವಾ? ಯಾವಾಗ ಆಗ್ತೀರಿ? ಅಲ್ಲ, ನಾನ್ ರೆಡಿ ಆಗಿದ್ದೇನೆ, ಬಾಬಾ ರೆಡಿ ಇಲ್ಲ. ಬಾಬಾ ಹೇಳ್ತಾರೆ, ನಿಮ್ಗಿಂತ ಮೊದಲು ನಾನ್ ರೆಡಿ ಇದ್ದೇನೆ. ಯಾಕಂದ್ರೆ ನನ್ನ ಮಕ್ಕಳು ಕೂಗೋದು ನನಗೆ ಇಷ್ಟ ಆಗೋದಿಲ್ಲ. ಜನ ಕೂಗ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ಈ ಗಣೇಶನ ದೇವಸ್ಥಾನ ಇದೆ ಆದ್ಮೇಲೆ. ಅಲ್ಲಿ ದಸರಾದಲ್ಲಿ ನಾಟಕ, ಯಕ್ಷಗಾನ ಹಿಂಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತಾ ಇದ್ವು. 9:30ಗೆ ಅಂತಂದ್ರೆ 10:10 ಆದ್ರೂ ಕೂಡ ಸ್ಕ್ರೀನ್ ಓಪನ್ ಮಾಡ್ತಿರ್ಲಿಲ್ಲ. ಅವಾಗ ಜನ ಕಾಯ್ಕೊಂಡಿರ್ತಾರೆ, ಈಗ ಆಗ್ತದೆ ಈಗ. ಮತ್ತೆ ಆನ್ಸರ್ ಹೇಗೆ, ಮೈಕಲ್ ಹೇಗೆ ಅಂತಂದ್ರೆ, ಇನ್ನು 2 ನಿಮಿಷದಲ್ಲಿ, ಕೆಲವೊಂದು ಸೆಕೆಂಡ್ಗಳಲ್ಲಿ ಇವಾಗ ನಾಟಕ ಆರಂಭಗೊಳ್ಳಲಿದೆ, ಎಲ್ಲರೂ ಬನ್ನಿ. ಎಲ್ಲರೂ ಬಂದು ಕೂತ್ಕೊಂಡಲ್ಲಿ ಓಪನೇ ಇಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವಿಶ್ವದ ಜನ, ಪಂಚತತ್ವಗಳು, ಮಾಯೆಯನ್ನು ಕೂಡ ಕಾಯ್ತಾ ಇದೆ. ಇನ್ನೂ ಮಕ್ಕಳು ಏನಾಗಿಲ್ಲ, ರೆಡಿ ಇಲ್ಲ. ಅದಕ್ಕಾಗಿ ಯಾಕೆ ಆ ಪರದೆ ಓಪನ್ ಆಗ್ತಾ ಇಲ್ಲ? ಗೊತ್ತಿದೆ, ಇನ್ನೂ ನೀವು ವಿಕಾರದಿಂದ ಹೊರಗಡೆಗೆ ಬಂದಿಲ್ಲ. ಗೊತ್ತಿದ್ದು ಗೊತ್ತಿದ್ದು ಪುನಃ ಪುನಃ ಆ ತಪ್ಪನ್ನ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಸಂಪನ್ನತೆ, ಸಂಪೂರ್ಣತೆ ಬಂದಿಲ್ಲ. ಸಂಪನ್ನತೆ ಬಾಬಾ ಏನು ಕೊಟ್ಟಿದ್ಯೋ ಸಾಕು. ಬೇಕು ಅಲ್ಲ, ಸಾಕು. ಸಂಪನ್ನತೆ, ಸಂಪೂರ್ಣತೆ. ಸಂಪೂರ್ಣ ಅಂತಂದ್ರೆ ಏನು? ಎಲ್ಲಾ ಲೆಕ್ಕಾಚಾರಗಳು ಮುಗ್ದೋಗ್ಬಿಟ್ಟಿದೆ, ಮತ್ತೇನೂ ಇಲ್ಲ. ಮುಗಿದಿರೋದಿಲ್ಲ, ಆದ್ರೂ ಆ ಒಂದು ಭಾವ ಅಂದ್ರೆ ಸಂಪೂರ್ಣವಾಗಿ ಆ ಸಂಪೂರ್ಣ ಸಮಯವನ್ನ ಭಗವಂತನಿಗೋಸ್ಕರ ಮಾತ್ರ ಸಮರ್ಪಣೆ, ಅದು ಸಂಪೂರ್ಣತೆ. ನಿಮ್ಮ ಅಕೌಂಟಲ್ಲಿ ಸಂಪೂರ್ಣ ಆಗಿದ್ದೀರಿ ಅಂತಲ್ಲ, ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಭಗವಂತನ ಕಾರ್ಯಕ್ಕೆ, ಅವನಿಗೇನೆ ಸಂಪೂರ್ಣ ಹಾಗೆ ಅವನ ಕಾರ್ಯಕ್ಕೆ ಸಮರ್ಪಣೆ ಹೊರತು ಆ ಸಮಯದಲ್ಲಿ ಆ ಕಾಯಕದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲೂ ಕೂಡ ನೀವು ಮಧ್ಯದಲ್ಲಿ ಇಂಟರ್ಫಿಯರಿಂಗ್ ಆಗುವಂಗಿಲ್ಲ. ಆ ಒಂದು ಸ್ಥಿತಿಯಲ್ಲಿ, ಆ ಒಂದು ಸುಖದಲ್ಲಿ ನಿಮ್ಗೆ ಎಷ್ಟು ಸಂಪನ್ನತೆ ಕೊಡಬೇಕು ಅಂತಂದ್ರೆ, ಬೇರೆ ಬೇರೆ ವಿಭಿನ್ನವಾದಂತಹ ಯೋಗದ ಸ್ಟೇಜ್ ಆಗಲಿ, ಸೇವೆಯ ವಿವಿಧ ವಿಧದ ಸ್ಟೇಜ್ಗಳಾಗಲಿ, ಬೇರೆ ಬೇರೆ ರೀತಿ ಸೇವೆ ಮಾಡ್ಬೇಕಂತ ಬಂದು ಏನೂ ಕೂಡ ಬರಬಾರದು ನಿಮ್ಗೆ ಆತ್ಮೀಯರೇ. ಆ ಒಂದು ಸ್ಥಿತಿಯಲ್ಲಿ ಅಷ್ಟಿದ್ರೆ ಸಾಕಪ್ಪ, ಮತ್ತೇನು ಬೇಡ. ನಾನು ಅಶರೀರಿ ಮಾಡಬೇಕು, ಬಿಂದು ಮಾಡಬೇಕು, ಸರ್ವಶಕ್ತಿವಾನ್ ಮಾಡಬೇಕು, ವಿಶ್ವ ಕಲ್ಯಾಣಕಾರಿ ಮಾಡಬೇಕು, ಇವ್ರಿಗೆ ಬಣ್ಣ ಕೊಡಬೇಕು, ಇವ್ರಿಗೆ ಕಲರ್ ಕೊಡಬೇಕು, ಇವರಿಗೆ ಸಕಾಶ ಕೊಡು, ಇದು ಯಾವುದೂ ಕೂಡ ಯಾವುದರ ಕಡೆನೂ ಕೂಡ ನಿಮ್ಮ ಮನಸ್ಸು ಹೋಗಕೂಡದು. ಅಷ್ಟು ಆತ್ಮ ಶ್ರೀಮಂತ, ಸಂಪನ್ನ, ಸಂಪೂರ್ಣ, ಬೇರೆ ಎಲ್ಲೂ ಕೂಡ ಆಕರ್ಷಿತರಾಗಬಾರದು. ಅಷ್ಟು ಆತ್ಮ ತೃಪ್ತ. ಯಾಕಂದ್ರೆ ಆತ್ಮದ ಸಂಸ್ಕಾರದಲ್ಲಿ ವರ್ತಮಾನ ಸಮಯದ ಆ ಲೆವೆಲ್ ಏನಿದೆ, ಹೈಸ್ಟ್ ಹೈಸ್ಟ್ ಅದು. ಆ ಅನುಭೂತಿ ನಿಮಗೆ ಆಗ್ಬೇಕಾಗ್ತದೆ. ಭಲೆ ಈಗ ಗುಪ್ತವಾಗಿ ಮಾಡ್ತಾ ಇರಿ, ಆ ಸಮಯ ಬಂದಾಗ ಬಾಬಾರವರು ಶಿವಶಕ್ತಿ ಪಾಂಡವ ಸೇನೆಯ ಮೂಲಕ ವಿಶ್ವದ ಎದುರುಗಡೆಗೆ
ಪ್ರತ್ಯಕ್ಷ ಆಗುವಂತ ಸಮಯ ಬಂದಿದೆ. ಈಗ ಶಿವರಾತ್ರಿಯ ಸಮಯದಲ್ಲಿ ನೀವು ಯಾವ ಝಂಡ ಹಾರಿಸ್ತೀರೋ ಆ ರೀತಿ ಸಂಪನ್ನತೆಯ ಸಂಪೂರ್ಣತೆಯ ಝಂಡ ಅಂದ್ರೆ ಝಂಡ ಎಲ್ಲಿ ಹಾರಿಸ್ತಾರೆ? ಮೇಲೆ. ನಿರ್ಬಂಧನ ಜೀವನವನ್ನೇ ಯಾವುದೇ ಬಂಧನ ಇಲ್ಲದೆ ಆರಾಮ ಬಾಬನ ಜೊತೆ ಕಳೀತಾ ಇರಬೇಕು. ಬಾಬನ ಜೊತೆಯಲ್ಲೇ ಇರಿ. ನಿಮ್ಗೆ ಯಾವ ದುಃಖದ ಅನುಭೂತಿನೂ ಕೂಡ ಆಗೋದಿಲ್ಲ ಆತ್ಮೀಯರೇ. ಓಕೆ, ಅದಕ್ಕಾಗಿ ಆ ರೀತಿ ಅನುಭವ ಆಗ್ಬೇಕು. ಪ್ರಪಂಚದ ಜನರಿಗೆ ಗೊತ್ತಾಗ್ಬೇಕು, ನಮ್ಮನ್ನ ದುಃಖದಿಂದ ದೂರ ಮಾಡುವಂತಹ ಪರಮಾತ್ಮನ ಮಕ್ಕಳು ದೇವತೆಗಳು ಬಂದ್ರು 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 ಅಂತ ಅನ್ಸ್ಬೇಕು. ಹೇಗಿರುತ್ತೆ ಅಂತಂದ್ರೆ, ಒಂದ್ ಕಡೆ ಒಂದು ದೊಡ್ಡ ಪ್ರವಾಹ ಬಂದ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ನಾಲ್ಕೂ ಕಡೆಯಿಂದ ತಮ್ಗೆ ಗೊತ್ತಿದೆ, ಇವಾಗ ಮಳೆಗಾಲ ನಡೀತಾ ಇದೆ. ಅಸ್ಸಾಂ ಕಡೆಯಲ್ಲ ವಿಪರೀತ ಮಳೆ ಬಂದಿತ್ತು. ಏನಾಗುತ್ತೆ, ಸುತ್ತಮುತ್ತಲು ಎಲ್ಲಾ ಕಡೆಗೂ ನೀರೇ ನೀರು. ಎಲ್ಲಿ ಏನೂ ಕಾಣ್ತಾ ಇಲ್ಲ, ಮನೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನೂ ಇಲ್ಲ. 2 ದಿನ ಆಯ್ತು. ಇವ್ರು ಯಾರಿಗೆ ಫೋನ್ ಮಾಡೋದು? ಕರೆಂಟ್ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಅವಾಗ ಏನ್ ಮಾಡ್ತಾರೆ ಹೇಳಿ ನೋಡೋಣ? ಊಟ ಇಲ್ಲ, ತಿಂಡಿ ಇಲ್ಲ, ನೀರಿದ್ದು ಕೂಡ ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವರು ಬೇಡೋದು ಪರಮಾತ್ಮನನ್ನೊಬ್ಬನನ್ನೇ ಬಿಟ್ಟು ಬೇರೆ ಯಾರೂ ಇಲ್ಲ. ಅಂತ ಸಮಯದಲ್ಲಿ ಯಾರೋ ಕೆಲವೊಂದು ಯುದ್ಧದ ಸೈನಿಕರು ಹೆಲಿಕಾಪ್ಟರ್ ತಗೊಂಡು ಅವರ ರಕ್ಷಣೆಗೆ ಬಂದಾಗ ಎಷ್ಟು ಖುಷಿ ಆಗ್ತದೆ ಅವ್ರಿಗೆ. ನಮ್ಮನ್ನ ಕರ್ಕೊಂಡು ಹೋಗ್ಲಿ ಬಂದ್ಬಿಟ್ರೆ ಇವಾಗ. ಎಷ್ಟೇ ಕಳ್ಕೊಂಡಿದ್ರು ಕೂಡ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರು ಅಂತ ಬಿಟ್ಟು ಒಂದು ಭಾವ ಬರ್ತದಲ್ವಾ ಆತ್ಮೀಯರೇ? ಪ್ರಪಂಚದ ಒಂದೊಂದು ಆತ್ಮ ಎಷ್ಟು ದುಃಖದಲ್ಲಿ ಮುಳುಗಿ ಒದ್ದಾಡ್ತಾ ಇದೆ ಗೊತ್ತಾ ನಿಮಗೆ? ನೀವು ಕೂಡ ಮೊದಲು ಒದ್ದಾಡಿದ್ರಲ್ಲ, ಅವರನ್ನ ಅಲ್ಲಿಂದ ಮೇಲಕ್ಕೆ ಎತ್ತಬೇಕು ಹೇಳುವಂತ ಕನಿಕರ ನಿಮ್ಮಲ್ಲಿ ಇಲ್ವಾ? ಬರೀ ನೀವು ಮಾತ್ರ ಪರಮಾತ್ಮನ ಸುಖವನ್ನು ಅನುಭವಿಸ್ಕೊಂಡ್ಬಿಟ್ಟು ಇರ್ತೀರಾ? ಪರಮಾತ್ಮನಾಗಿ ಅವರ ಬಗ್ಗೆ ದಯಾಭಾವ ಇಲ್ವಾ ಮಕ್ಕಳೇ ಅಂತ ಬಾಬಾ ಕೇಳ್ತಾರೆ. ಅವರ ಕಣ್ಣೀರು ಕಾಣ್ತಾ ಇಲ್ವಾ? ಶಾರೀರಿಕವಾಗಿ ನೀವು ಜನ್ಮ ಕೊಟ್ಟಂತ ಒಂದು ಮಗು ಅಯ್ಯೋ ಅಂತಂದ್ರೆ ನಿಮ್ಮ ಕರಳು ಕಿತ್ತು ಬರ್ತದೆ, ರಾತ್ರಿ ನಿದ್ದೆ ಬರುವುದಿಲ್ಲ. ಹಾಗಿದ್ರೆ ಕೋಟ್ಯಾಂತರ ಆತ್ಮಗಳ ಅಳುವಿನ ಕೂಗು ಕಿವಿಗೆ ಬರ್ತಾ ಇಲ್ವಾ? ಆ ಕಿವಿಯಲ್ಲಿ ಕೂಗ್ತಾ ಇದ್ದಿದ್ರೆ ಅಮೃತ ವೇಳೆ ನಿದ್ರೆ ಬರ್ತದ? ನಿಮ್ಮ ಮಗು ಒಂದು ದಿನ ರಾತ್ರಿ ಹೊಟ್ಟೆ ನೋವು ಬಂದ್ರೆ ನಿಮ್ಗೆ ನಿದ್ರೆ ಬರೋದಿಲ್ಲ ವಾರಗಟ್ಲೆ. ಆ ಮಕ್ಕಳ ಕೂಗು ಕೇಳ್ತಾ ಇಲ್ವಾ? ಆ ಕೂಗನ್ನು ದೂರ ಮಾಡುವಂತವ್ರು ಯಾರಾಗಿದ್ರೆ? ಪರಮಾತ್ಮಗಂತೂ ಕೇಳ್ತದಂತೆ, ನಿಮ್ಗೆ ಕೇಳ್ತಾ ಇಲ್ವಾ? ಹಾಗಿದ್ರೆ ಅವನು ಸಂಪೂರ್ಣತೆ ದಿನವನ್ನು ಯಾವಾಗ ಮಾಡ್ತೀರಿ? ಎಷ್ಟು ದಿನ ಬೇಕು? ಅದಕ್ಕೆ ಬಾಬಾ ನಮ್ಗೆ 6 ತಿಂಗಳನ್ನ ಕೊಟ್ಟಿದ್ದಾರೆ. 6 ತಿಂಗಳಿದೆ ಅಂತ ಯೋಚನೆ ಮಾಡಬೇಡಿ. ನಮ್ಗೆ 6 ತಿಂಗಳಿಲ್ಲ, ನಮ್ಗೆ 2.5 ತಿಂಗಳೇ. ಅದೇ ಹೆಂಗ್ ಅಣ್ಣವ್ರೆ? ಹೆಂಗೆ ಅಣ್ಣವ್ರೆ ಅಂತಂದ್ರೆ, ಆವಾಗ ಬಾಬಾ ನವೆಂಬರ್ನಲ್ಲಿ ಬಂದಿದ್ರು. ಅವ್ರ ನಂತರ 6 ತಿಂಗಳ ನಂತರ ಮುರಳಿ ಮೇನಲ್ಲಿ ಬರ್ತಾರೆ. 15 ದಿನಕ್ಕೆ ಒಂದ್ಸಲ ಮಿಲನದ ಮುರಳಿ. ಇವಾಗ ಒಂದು ವಾರಕ್ಕೇನೆ ಮುಂದಿನ ಭಾನುವಾರದ ಬಂದ್ಬಿಡ್ತದೆ. ಓಕೆನಾ? ಅವಾಗ 2.5 ತಿಂಗಳಲ್ಲೇ ನಿಮ್ಗೆ ಸಮಯ ಮುಗ್ದೋಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಷ್ಟರೊಳಗಡೆಗೆ 75% ಆದ್ರೂ ನೀವು ಕವರ್ ಆಗಿರಬೇಕು. ಯಾವ್ದಕ್ಕೆ? ಭಗವಂತನ ಪ್ರತ್ಯಕ್ಷತೆ ಆಗಲಿಕ್ಕೆ ಸರಿಸಮಾನವಾದಂತ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಮಕ್ಕಳೇ ರೆಡಿ ಆಗಲೇಬೇಕು. ಅಂತಹ ಮಕ್ಕಳು ಮಾತ್ರ 21ನೇ ಜನ್ಮದ ವಜ್ರ ಸಮಾನದ ಜೀವನ ಮುಕ್ತ ಸ್ಥಿತಿಯ ಹೈಯೆಸ್ಟ್ ಸ್ಟೇಜ್ ಅನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಅಂಥವ್ರು ಮಾತ್ರ ಭವಿಷ್ಯದಲ್ಲಿ ಯಾವುದೇ ಭೂತ ಪ್ರೇತಾತ್ಮಗಳು ಬರಲಿ, ಎಷ್ಟೇ ಭೂಕಂಪಗಳಾಗ್ಲಿ, ಎಷ್ಟೇ ಯುದ್ಧಗಳಾಗ್ಲಿ, ಏನಾದ್ರೂ ಕೂಡ ಇವರಿಗೆ ಜೈ ಜೈಕಾರ ಆಗ್ತಾ ಇರ್ತದೆ. ಪ್ರಪಂಚದ ಜನರಿಗೆ ಹಾಹಾಕಾರ ಆಗ್ತಾ ಇರ್ತದೆ. ಜನ ಎಲ್ಲರೂ ಕೂಡ ಆಶ್ರಯಕ್ಕೋಸ್ಕರ ನಿಮ್ಮ ಕಾಲ ಹತ್ರ ಬರ್ತಾರೆ, ಓಡೋಡ್ ಬರ್ತಾರೆ. ಯಾಕಂದ್ರೆ ಸ್ಥೂಲವಾದಂತಹ ಹಣ, ಅಂತಸ್ತು, ಅಧಿಕಾರ, ಐಶ್ವರ್ಯ ಎಲ್ಲ ಹೋಗ್ಬಿಟ್ಟು ಆಮೇಲೆ ಸುಖದ ಸಾಧನ ಕೇವಲ ಇದನ್ನು ಮಾತ್ರ ಇರ್ತದೆ ಆತ್ಮೀಯರೇ. ಅವರು ಬಂದಾಗ ಕೊಡಬೇಕು ಅಂತಂದ್ರೆ ನಿಬ್ಬತ್ತ ಸಂಪಾದನೆ ಇರ್ಬೇಕಲ್ವಾ? ಜಮಾ ಆಗಿರ್ಬೇಕಲ್ವಾ? ಲೌಕಿಕದಲ್ಲಿ ನನಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಎಜುಕೇಶನ್ ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡ್ಬಿಟ್ಟು ಅದಕ್ಕೆ ತಕ್ಕಾಗಿ ಸಂಪಾದನೆ ಮಾಡ್ತಿರೋ ಮಾಡಲ್ವೋ? ಉಳಿತಾಯ ಮಾಡಿಟ್ಕೊಳ್ತೀರಿ ತಾನೆ? ಅಂದ್ಮೇಲೆ ಈ ವಿಷಯದ ಬಗ್ಗೆ ಯಾಕೆ ಅಷ್ಟು ಸೀರಿಯಸ್ನೆಸ್ ಇಲ್ಲ? ಯೋಗದಲ್ಲಿ ಅಷ್ಟು ಪವರ್ಫುಲ್ ಯೋಗ ಯಾಕೆ ಆಗ್ತಾ ಇಲ್ಲ? ಯಾಕೆ ಅನುಭೂತಿ ಆಗ್ತಾ ಇಲ್ಲ? ಯಾಕಂದ್ರೆ ಅಷ್ಟು ಸೀರಿಯಸ್ನೆಸ್ ಇನ್ನುವರೆಗೂ ನಮಗೆ ಬಂದಿಲ್ಲ. ದುಃಖದ ಮಾತು ಏನು ಅಂತಂದ್ರೆ, ಪರಮಾತ್ಮನನ್ನ ಬರೀ ಶಾರೀರಿಕ ಇಚ್ಛೆಗೋಸ್ಕರನೇ ನಾವು ಉಪಯೋಗ ಮಾಡ್ತಿದ್ವಿ ಹೊರತು ಭಗವಂತನ ಭಾಷೆ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ದೇಹದ ಭಾನಿಂದ ಮುಕ್ತರಾಗಿ, ಸತ್ಯಯುಗದ ಜೀವನ ಮುಕ್ತ ಸ್ಥಿತಿಯಲ್ಲ, ಸಂಗಮಯುಗದ ಜೀವನ ಮುಕ್ತ ಸ್ಥಿತಿ.
ಹಾಗೆ ಸತ್ಯುಗಕ್ಕೂ ಸಂಗಮಯುಗಕ್ಕೂ ಏನು ವ್ಯತ್ಯಾಸ? ಸತ್ಯುಗದಲ್ಲಿ ದುಃಖ ಇರೋದೇ ಇಲ್ಲ, ಅವಾಗ ಆರಾಮಾಗಿರೋದು ದೊಡ್ಡ ವಿಷಯ ಅಲ್ಲ. ಸಂಗಮಯುಗದಲ್ಲಿ 4 ಕಡೆಯಿಂದ ಬೊಬ್ಬೆ ಇದೆ, ಜೊತೆಗೆ ಪರಮಾತ್ಮನ ಸುಖ ಇದೆ. ಪರಮಾತ್ಮನ ಸುಖದ ಕಾರಣದಿಂದ ಜೀವನ್ ಮುಕ್ತ. ಅಲ್ಲಿ ಇಂದ್ರಿಯಗಳ ಸುಖದಿಂದ ಜೀವನ್ ಮುಕ್ತ. ಅದಕ್ಕಾಗಿ ಈ ಸ್ಟೇಜಲ್ಲಿ ನೀವಿದ್ದೀರಾ ಅಂತ ಬಿಟ್ಟು ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪರಿಸ್ಥಿತಿಗಳು ಬರ್ತಾವೆ, ಹೆದರಬೇಡಿ. ಜೊತೆಗೆ ನೀವು ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಬಲಿ ಕೊಡಬೇಕಾಗ್ತದೆ, ನೀವು ಸಾಯ್ಬೇಕಾಗ್ತದೆ. ಸಾಯೋದು ಅಂತಂದ್ರೆ ಏನಂದ್ರೆ ಸುಸೈಡ್ ಮಾಡ್ಕೊಳ್ಳೋದ ಅಲ್ಲ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳು, ಊರ್ ಸುತ್ತೋದು, ಊಟ ಮಾಡೋದು, ಶಾಪಿಂಗ್ ಮಾಡೋದು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಈ ವೈಯಕ್ತಿಕವಾದಂತ ಇಂದ್ರಿಯಗಳ ಸುಖದಿಂದ ಸಾಯ್ಬೇಕು, ಸತ್ತೋಗ್ಬೇಕು. ಕೆಲವೊಂದ್ಸಲ ತಮ್ಮ ಮಾತೆಯರಿಗೆ ಗೊತ್ತು, ಇಲ್ಲೊಂದ್ಸಲ ಟೂರಿಗೆ ಹೊರಟಿರ್ತಾರೆ, ಓಕೆನಾ? ಆ ಸಮಯದಲ್ಲಿ ಮಕ್ಕಳಿಗೂ ಮನೆಯವ್ರಿಗೂ ಆರೋಗ್ಯ ಸರಿ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ? ತಮ್ಮ ಆ ಸುಖವನ್ನು ತ್ಯಾಗ ಮಾಡ್ತಾರಲ್ವ? ಹಾಗೆ ಇಲ್ಲಿ ನಿಮ್ಮ ವೈಯಕ್ತಿಕ ಇಂದ್ರಿಯ ಸುಖಗಳನ್ನ ತ್ಯಾಗ ಮಾಡಬೇಕು, ಅದರಿಂದ ಸಾಯ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಇನ್ಮೇಲೆ ಯಾವುದೇ ರೀತಿಯ ಕಾರಣವನ್ನ ಕೇಳಲಿಕ್ಕೆ ಇಷ್ಟಪಡಲ್ಲ. ನಾವು ಬಾಬಾ ಹಿಂಗಾಯ್ತು ಹಂಗಾಯ್ತು, ನನ್ನ ಕಾಯಿಲೆ ಬಂದ್ಬಿಡ್ತು, ಮದುವೆ ಇತ್ತು, ಮಕ್ಕಳದಾಗಿ, ಯಾವುದೇ ಕಾರಣವನ್ನ ಕೇಳಲಿಕ್ಕೆ ನಾನು ರೆಡಿ ಇಲ್ಲ. ಎಷ್ಟೋ ಸಲ ನನ್ನ ಈಶ್ವರಿ ಜೀವನದಲ್ಲಿ ನೋಡ್ತೀನಿ ಆತ್ಮೀಯರೇ, ಹೆಚ್ಚಿಗೆ ಮಾತೆಯ ಜೊತೆಗೆ ನನಗೆ ಸಂಬಂಧ ಇರುವಂತ ಕಾರಣದಿಂದ ಹೇಳ್ತಾರೆ, ಅಣ್ಣವ್ರೆ ನಮ್ಮ ಮನೇಲಿ ಮಾವ ಇದ್ದಾರೆ, ಅತ್ತೆ ಇದ್ದಾರೆ, ತುಂಬಾ ಬ್ಯೂಸಿ ಇದೀವಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಅಂತ ಅನ್ಸತ್ತೆ. ಎಷ್ಟು ಮಜಾ ಗೊತ್ತಾ? ಅದೇ ಮಾವ ಇರ್ತಾರೆ, ಅದೇ ಅತ್ತೆ ಇರ್ತಾರೆ, ಎಲ್ಲಾ ಬಂಧನ ಇರ್ತದೆ, ಮಗನ ಮದ್ವೆ ಬಂದ್ಬಿಡ್ತದೆ. ಮಗನ ಮದ್ವೆ ಬಂದಾಗ ಇವ್ರಿಗೆ ತಿಂಗಳಾನುಗಟ್ಲೆ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಡ್ಲಿಕ್ಕೆ ಪುರ್ಸತ್ತಿದೆ. ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಇವರಿಗೆ ಶಾಪಿಂಗ್ ಮಾಡ್ಲಿಕ್ಕೆ, ಬಟ್ಟೆ ತಗೊಳ್ಳಿಕ್ ಪುರ್ಸತ್ತಿದೆ. ಈಶ್ವರ್ಯ ಕಾರ್ಯ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ, ತಪಸ್ ಮಾಡ್ಲಿಕ್ಕೆ ಮಾತ್ರ ಪುರ್ಸತ್ತಿಲ್ಲ. ಇದು ಯಾವ ಭಾವ ಆಗಿದ್ರೆ? ಹಾಗೆ ಇಂಥ ಮಕ್ಕಳನ್ನು ಬಾಬಾ ಇಟ್ಕೊಳ್ತಾರ? ಯೋಚನೆ ಮಾಡಿ ಆತ್ಮೀಯರೇ. ಓಕೆ, ಕಾರಣ ಇದೆ, ಅದಕ್ಕೂ ಕೂಡ ಅದೇ ರೀಸನ್ ಇರ್ಬೇಕಿತ್ತಲ್ವಾ? ಅಂದ್ರೆ ತಮ್ಮ ವೈಯಕ್ತಿಕ, ಹೌದು ಅಣ್ಣವ್ರೆ, ನಮ್ಮ ದೊಡ್ಡವರು ಮಲಗಿದ್ದು ಕೂಡ ನಮ್ಮ ಮಗನ ಮದುವೆ ನಾನೇ ಮಾಡ್ಬೇಕಲ್ವಾ? ಓಹೋ, ಆ ಜವಾಬ್ದಾರಿ ನಿಮ್ದೆ ಅಲ್ವಾ? ಈ ಜವಾಬ್ದಾರಿ ನಿಮ್ದಲ್ವಾ ಹಾಗಿದ್ರೆ? ಅದಕ್ಕೆ ಬಾಬಾ ಹೇಳ್ತಾನೆ, ಕಾರಣಗಳನ್ನ ಕೇಳಲಿಕ್ಕೆ ನಾನು ರೆಡಿ ಇಲ್ಲ. ಸದಾ ಹಾರುವ ಕಲೆಯಲ್ಲಿ ಬ್ಯೂಸಿ ಆಗಿರಬೇಕು, ಸದಾ ಸಾಧನೆಯನ್ನು ನೀವು ಮಾಡ್ತಾ ಇರಬೇಕು. ಅದಕ್ಕಾಗಿ ಮುಖ್ಯವಾಗಿ ಬಾಬಾ ಹೇಳ್ತಾರೆ, ನಿಸ್ವಾರ್ಥ ಪುರುಷಾರ್ಥ. ಸ್ವಾರ್ಥ ಇರಬಾರ್ದು, ಪುರುಷಾರ್ಥ ಆತ್ಮನಿಗೋಸ್ಕರ ಮಾಡ್ತೇವೆ. ಹೆಸರು, ಕೀರ್ತಿ, ಹಣ, ಸನ್ಮಾನಕ್ಕೋಸ್ಕರ ಅಲ್ಲ. ಯಾರನ್ನ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಶುಭ ಭಾವನೆ, ಶುಭ ಕಾಮನೆ ಇರುವಂತವರು ನಿಸ್ವಾರ್ಥ ಪುರುಷಾರ್ಥದಲ್ಲಿ ಇರಬೇಕು. ಮತ್ತು ಅದಕ್ಕೆ ವಿಧಿ ಏನು ಅಂತಂದ್ರೆ ಬಾಬಾ ಹೇಳ್ತಾರೆ, ಅಶರೀರಿ ವಿದೇಹಿ ಸ್ಥಿತಿ ಮೇ ಸ್ಥಿತ ಹೋ ಜಾओ. ನಿನ್ನ ಶರೀರದಿಂದ ಭಿನ್ನವಾಗು, ಬಾಬನಿಗೆ ಜಾಗ ಕೊಡು. ವಿದೇಹಿ, ವಿದೇಹಿ ಅಂತಾನೆ ನಿಮ್ಮ ಶರೀರದಲ್ಲಿ ಬೇರೆಯವರು ಬಂದ್ಬಿಟ್ಟು ಪಾತ್ರ ಮಾಡಬೇಕು, ವಿದೇಹಿ. ಹೀಗೆ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಾಬ್ದಾದ ಒಂದು ಪಾತ್ರ ಮಾಡ್ತಲ್ಲ, ಹಾಗೆ ನೀನು ಆ ಶರೀರವನ್ನು ಬಿಡಬೇಕು. ನಿಮ್ಮ ಸ್ವಂತ ಮನೆ ನೀವು ಬಿಡಬೇಕು, ಬೇರೆಯವ್ರಿಗೆ ಮನೆ ಕೊಡ್ಬೇಕು. ಅಂದ್ರೆ ಯೋಗೇಶಣ್ಣ ನಿಮ್ಮ ಮನೆಗೆ ಬಂದಾಗ ಯೋಗೇಶನ್ನೇ ಪೂರ್ತಿ ಮನೆ ಕೊಟ್ಬಿಡ್ಬೇಕು, ನೀವು ಮನೆ ಹೊರಗಡೆ ಹೋಗ್ಬೇಕು, ಎಲ್ಲಾದ್ರೂ ಹೋಗಿ, ಓಕೆನಾ? ಹಾಗೆ ಅಶರೀರಿ ವಿದೇಹಿ ಸ್ಥಿತಿ, ಸಂಪೂರ್ಣವಾಗಿ ಆ ಶರೀರವನ್ನ, ದೇಹವನ್ನ ಭಾವನೆ ಕೊಡ್ಬೇಕು. ಅದು ಎಷ್ಟು ಸಮಯ ಆಗತ್ತೆ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ವಿಧಿ ಏನು ಅಂತಂದ್ರೆ, ಪ್ರಕೃತಿಯಲ್ಲಿ ಬಾಬಾ ಕುತ್ಕೊಂಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವರ ಶರೀರ, ಅವರ ಮನಸ್ಸು, ಅವರ ಪಾತ್ರ, ಅವರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ ಅಷ್ಟೇ.